ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸೂರ್ಯನಾರಾಯಣ ವೇದ ಪಾರಾಯಣ ಲೋಕರಕ್ಷಾಮಣಿ ದೈವ ಚೂಡಾಮಣಿ. ಈ ದಿನ ರಥಸಪ್ತಮಿ, ಸೂರ್ಯ ಭಗವಾನನನ್ನು ಆರಾಧಿಸ್ತಕ್ಕಂತಹ ದಿನ. ಆದ್ದರಿಂದ ಪ್ರತಿ ವಾರ ಕೂಡ ವಿಷ್ಣುವಾರವಾದ ಬುಧವಾರದ ದಿನ ನಾವು ಕಥಾ ಅವಲೋಕನ ಮಾಡತಕ್ಕಂಥದ್ದು. ಈ ದಿನ ಸೂರ್ಯನಾರಾಯಣ ಅಂತರ್ಗತನಾದಂತಹ ಪರಬ್ರಹ್ಮ ವಾಸುದೇವನನ್ನ ಈ ದಿನವೇ ನೆನೆಯೋಣ ಅನ್ನತಕ್ಕಂತಹ ಒಂದು ಉದ್ದೇಶದಿಂದ ಈ ದಿನ ಕಥಾವಲೋಕನ ಮಾಡ್ತಾ ಇದ್ದೇನೆ. ಈ ಭಾಗವತ ಸಂಹಿತೆಯನ್ನ ಏಕಾಯನ ಶ್ರುತಿ, ಸಾತ್ವತ ವಿಧಿ, ಏಕಾಂತಿಕ ಧರ್ಮ, ಪ್ರಕೃತಿ ವೇದ, ನಾರಾಯಣೀಯ, ಭಾಗವತ ಶಾಸ್ತ್ರ, ಮಹೋಪನಿಷತ್ತು, ಪಾಂಚರಾತ್ರ ಎಂದು ಮುಂತಾಗಿ ನಾಮಗಳಿಂದ ಕರೆಯುತ್ತಾರೆ. ಇದರ ಮುಖ್ಯ ಉದ್ದೇಶ ಭಾಗವತ ಸಿದ್ಧಾಂತದ ಪ್ರತಿಪಾದನೆ. ಈ ಭಾಗವತ ಸಿದ್ಧಾಂತ ನಿಂತಿರತಕ್ಕಂಥದ್ದು ಶುದ್ಧ ಪರಾಭಕ್ತಿಯ ಮೇಲೆ. ಅಲಂ ಕಲೋ ವ್ರತೈಸ್ತೀರ್ಥೈ ಯೋಗೈ ಶಾಸ್ತ್ರೈ ಅಲಂ ಮಖೈ ಅಲಂ ಜ್ಞಾನಕಥಾಲಾಭೈ ಭಕ್ತಿರೇಕೈವ ಮುಕ್ತಿದ. ಅಂದ್ರೆ ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ ಮೋಕ್ಷವನ್ನು ಪಡೆಯತಕ್ಕಂತಹ ಮಾರ್ಗ, ಅದು ಒಂದೊಂದು ಯುಗ ಧರ್ಮಗಳು. ದ್ವಾಪರ ಯುಗದಲ್ಲಿ ದಾನಗಳು ಇದ್ದಂತೆ ಈ ಕಲಿಯುಗದಲ್ಲಿ ಭಕ್ತಿ ವಿಶಿಷ್ಟವಾದದ್ದಂತಹದ್ದು. ಇಂತಹ ಭಕ್ತಿಯನ್ನ ಉದ್ದೀಪನಗೊಳಿಸ್ತಕ್ಕಂತಹ ಪರಮಾತ್ಮನ ಲೀಲೆಗಳನ್ನ ವಿಶದವಾಗಿ ವಿವರಿಸಿರತಕ್ಕಂತಹ ಗ್ರಂಥ ಅಂದ್ರೆ ವ್ಯಾಸಕೃತ ಶ್ರೀಮದ್ ಭಾಗವತ ಮಹಾಪುರಾಣ. ಸಪ್ತದಶ ಪುರಾಣಾನಿ ಕೃತ್ವಾ ಸತ್ಯವತಿ ಸುತಃ ನಾಪ್ತವಾನ್ ಮನಸಾ ತೋಷಂ ಭಾರತೇನಾಪಿ ಭಾಮಿನಿ ಚಕಾರ ಸಂಹಿತಾಂ ಏತಾಂ ಶ್ರೀಮದ್ ಭಾಗವತೀಂ ಪರಾಂ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಸ ಮಹರ್ಷಿಗಳಿಗೆ ಸಪ್ತದಶ ಪುರಾಣಗಳನ್ನೂ ಮಾಡಿ ನಂತರ ಮಹಾಭಾರತ ಕಥೆಯನ್ನು ರಚಿಸಿಯೂ ಕೂಡ ಮನಸ್ಸಿಗೆ ತೃಪ್ತಿ, ಆನಂದ ಉಂಟಾಗಲಿಲ್ಲ. ಆಗ ಈ ಸಂಹಿತೆಯನ್ನ, ಈ ಭಗವಂತನ ಲೀಲಾ ಗಾಥೆಗಳನ್ನ ತಿಳಿಸ್ತಕ್ಕಂತಹ, ಭಕ್ತಿಯನ್ನ ಉದ್ದೀಪನಗೊಳಿಸ್ತಕ್ಕಂತಹ ಈ ಶ್ರೀಮದ್ ಮಹಾಭಾಗವತ ಗ್ರಂಥವನ್ನ ರಚಿಸಿದ್ದಾರೆ ವ್ಯಾಸ ಮಹರ್ಷಿಗಳು. ಅದನ್ನ ನಾವು ಕೂಡ ಅದನ್ನ ಓದಲಿಕ್ಕೆ ಸಿಗ್ತಕ್ಕಂಥದ್ದು ಅಥವಾ ಶ್ರವಣಕ್ಕೆ ಲಭ್ಯವಾಗ್ತಕ್ಕಂಥದ್ದೇ ಆ ಭಗವಂತನ ಅನುಗ್ರಹ ನಮ್ಮ ಮೇಲಿದ್ರೆ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಅನುಗ್ರಹವನ್ನ ನಾವೀಗ ಆಸ್ವಾದಿಸೋಣ. మరియొకనాటి రాత్రి బలమాధువులుజ్వల వస్త్ర మాలికాధరులును లేపనాభరణధారులునై చని మల్లికాది పుష్పరస నిమగ్న మత్త మధుపంబల గీతము వించుందధ్వనాంతరమున వెన్నెలన్ రజనితంబినులుండంగా బాడిరింపుగన్. మరి ఒకనాటి ರಾತ್ರಿ, ಮತ್ತೆ ಒಂದು ದಿವಸ ರಾತ್ರಿಯ ವೇಳೆಯಲ್ಲಿ ಮಾಧವುಲು ಬಲರಾಮಕೃಷ್ಣರಿಬ್ಬರೂ ಕೂಡ ಉಜ್ವಲ ವಸ್ತ್ರಮಾಲಿಕಾಧರುಲುನು ಲೇಪನಾಭರಣ ಧಾರುಲುನೈ, ಶ್ರೀಕೃಷ್ಣ ಹಾಗೂ ಬಲರಾಮರಿಬ್ಬರು ಸ್ವಚ್ಛವಾದಂತಹ ಉತ್ತಮವಾದಂತಹ ವಸ್ತ್ರಗಳು, ಹೂವಿನ ದಂಡೆಗಳನ್ನ ಧರಿಸಿಕೊಂಡು, ಆಭರಣಗಳನ್ನು ಕೂಡ ಧರಿಸಿಕೊಂಡು ಅತ್ಯಂತ ಮನೋಹರವಾದ ಕಾಂತಿಯಿಂದ ಹೊರಟಿದ್ದಾರೆ. ಅವರು ತಮ್ಮ ದೇಹಕ್ಕೆ ಚಂದನಾದಿ ಲೇಪನಗಳನ್ನ ಕೂಡ ಹಚ್ಚಿಕೊಂಡಿದ್ದಾರೆ. ಮಲ್ಲಿಕಾದಿ ಪುಷ್ಪ ರಸ ನಿಮಗ್ನ ಮತ್ತ ಮಧುಪಂಬಲ ಗೀತಂಬು ವಿಂಚು. ಆ ಒಂದು ರಾತ್ರಿಯಲ್ಲಿ ಅವರು ಹುಟ್ಟಿರ್ತಕ್ಕಂತಹ ಪ್ರದೇಶದಲ್ಲಿ ವನದಲ್ಲಿರತಕ್ಕಂತಹ ಮಲ್ಲಿಗೆ ಮೊದಲಾದಂತಹ ಪುಷ್ಪಗಳಿಂದ ದುಂಬಿಗಳು ರಸವನ್ನ ಆಸ್ವಾದಿಸಿಬಿಟ್ಟು ಮತ್ತಿನಿಂದ ಝಮ್ ಅಂತ ಝಂಕಾರ ಮಾಡ್ತಾ ಓಡಾಡ್ತಾ ಇದೆ. ಅದನ್ನ ಕೇಳಿ ಬೃಂದಾವನದಲ್ಲಿದ್ದಂತಹ ಗೋಪ ಸುಂದರಿಯರು ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಆ ವನದಲ್ಲಿ ಆ ದುಂಬಿಗಳ ಝಂಕಾರ ಇದ್ದಾಗ ಅಲ್ಲಿ ಆ ವನಾಂತರದಲ್ಲಿ ಆ ವ್ರಜನಿ ತಂಬಿನಿಯರೆಲ್ಲರೂ ಕೂಡ, ಗೋಪ ಸುಂದರಿಯರೆಲ್ಲರೂ ಕೂಡ
ಕೃಷ್ಣ ಬಲರಾಮನ ಸುತ್ತೂ ಪರಿವೇಷ್ಟಿಸಿದ್ದಾರೆ. ಆಗ ಮನೋಹರವಾಗಿ ಪಾಡಿರಿ ಇಂಪುಗನ್ ರಜನಿತಂಬಿನುಳುಂಡಂಗ ಬಾಡಿರಿಂಪುಂಗನ್ ಅಂತಾರೆ. ಅಂದ್ರೆ ಪಾಡಿರಿ ಇಂಪುಗನ್, ಮನೋಹರವಾಗಿ ಇಂಪಾಗಿ ಅಲ್ಲಿ ಮಧುರವಾದ ಗೀತೆಗಳನ್ನ ಕೃಷ್ಣ ಬಲರಾಮರು ಆಲಾಪಿಸಿದ್ದಾರೆ. ಆ ಪಾಠ ಸೆಗುಲ ಸೋಕಿನ ನೇಪಾಟಿಯು ದೇಹಲ ತಲನೆರುಂಗಕ ದೃಗ್ವಾಚಾ ಪಾಠವು ಮುಲುಸೆಡಿ ಪಡಿರ ಪಾಟಲ ಗಂಧುಲೆಲ್ಲ ಅಟವಿ ವೀಥಿನ್. ಈ ರೀತಿಯಾಗಿ ಇಂಪಾಗಿ ಹಾಡ್ತಾ ಇರ್ತಕ್ಕಂತಹ ಬಲರಾಮ ಹಾಗೂ ಕೃಷ್ಣರ ಪಾಠ ಸೇವುಲ ಸೋಕಿನ ಆ ಹಾಡು, ಅವರು ಮಾಡ್ತಾ ಇರ್ತಕ್ಕಂಥ ಮಧುರಾಲಾಪನೆ ಕಿವಿಗಳನ್ನ ಸೋಕಿದ ತಕ್ಷಣವೇ ಏಪಾಟಿಯು ದೇಹಲತಲ ನಿರುಂಗಕ. ಆ ಪಾಟಲ ಗಂಧಿಯರು ಅಂತಂತಂದ್ರೆ ಆ ಪಾಟಲ ಪುಷ್ಪದ ಒಂದು ಗಂಧ ಹೊಮ್ತಾ ಇರತಕ್ಕಂತಹ ದೇಹ ಉಳ್ಳವರು, ಅಂದ್ರೆ ಸುವಾಸಿನಿಯರಾದಂತಹ ಗೋಪಿಕಾ ಸ್ತ್ರೀಯರು ಏಪಾಟಿಯು ದೇಹಲತಲ ನಿರುಂಗಕ. ಅವರ ಮೈ ಮರೆತು ಹೋಗಿದೆ, ಅವ್ರ ಮೈ ಮೇಲೆ ಅರಿವಿಲ್ಲದಂತಾಗಿದೆ, ಅಂದ್ರೆ ಆ ಗಾನಕ್ಕೆ ಪರವಶರಾಗ್ಬಿಟ್ಟಿದ್ದಾರೆ. ದೃಗ್ವಾಚಾ ಪಾಠವುಮಲು ಸೆಡಿ. ಪಾಠವಗಳು ಅಂತಂದ್ರೆ ಇಂದ್ರಿಯಗಳು, ಕಣ್ಣು, ಕಿವಿ, ಮಾತು ಮುಂತಾದ ಎಲ್ಲ ಇಂದ್ರಿಯಗಳು ಕೂಡ ಅವುಗಳ ಒಂದು ಕ್ರಿಯೆಯನ್ನ ಮರ್ತು ಬಿಟ್ಟಿವೆಯೇನೋ ಅನ್ನೋ ರೀತಿಯಲ್ಲಿ ಅವುಗಳ ವ್ಯಾಪಾರವೆಲ್ಲವೂ ಕೂಡ ಅಡಗಿ ಹೋಗಿದೆ. ಅಂದ್ರೆ ಏನು ಮಾಡ್ಲಿಕ್ಕೂ ದಿಕ್ಕು ತೋಚ್ತಾ ಇಲ್ಲ, ಬರೀ ಆ ಸಂಗೀತ ಆಲಾಪನೆಗೆ ಪರವಶರಾಗಿದ್ದಂತಹ ಆ ಗೋಪಿಕಾ ಸ್ತ್ರೀಯರು ಆ ಅಟವಿ ವೀಥಿನ್, ಆ ವನಸೀಮೆಯಲ್ಲಿ ಪಾರವಶ್ಯದಲ್ಲಿ ಮುಳುಗಿ ಹೋಗಿದ್ದಾರೆ. ಆ ದೇವಗಾನ ಅದು, ಆ ಭಗವಂತ ತಾನೇ ನುಡಿಸ್ತಾ ಇರ್ತಕ್ಕಂತಹ ಹಾಡ್ತಾ ಇರ್ತಕ್ಕಂತಹ ಅದ್ಭುತವಾದಂತಹ ಮನೋಹರವಾದ ಗಾನ ಕೇಳಿ ಇವರೆಲ್ಲರೂ ಕೂಡ ಪಾರವಶ್ಯದಿಂದ ಅಡವಿಯಲ್ಲಿ ಇದ್ದಾರೆ. ಇಟ್ಲು ಸಕಲ ಭೂತ ಸಮ್ಮೋಹನಂಬಗು ಗಾನಂಬು ಸೇಯುಚು ಇಚ್ಛಾವರ್ತನಂಬುಲಂ ಭ್ರಮತ್ತುಲಚಂದಂಬುನ ರಾಮಕೃಷ್ಣಲು ಕ್ರೀಡಿಂಪ ಗುಬೇರ ಭಟುಂಡು ಶಂಖಚೂಡುಂಡನು ವಾಡು ರಾಮಕೃಷ್ಣ ರಕ್ಷಿತುಲಗು ಗೋಪಿಕಲಂದನ ಯೋಗಬಲಂಬುನನ್ನುತ್ತರಪು ದಿಕ್ಕುನ ಕುಂಗುನಿಬೋವ ನಯ್ಯೋಷಿಜ್ಜನಂಬುಲು ರಾಮಕೃಷ್ಣೇತಿ ಭಾಷಣಂಬುಲ ಜೀರಿ ಪುಲಿಕಿ ನಗಪಡಿನ ಮೊದಬುಲ ಕ್ರಿಯ ಮೊರೈಡಿನ ವಿನಿ. ಈ ರೀತಿಯಾಗಿ ಸಕಲ ಭೂತ ಸಮ್ಮೋಹನವಾದಂತಹ ಚರಾಚರಗಳೆಲ್ಲವುಗಳನ್ನೂ ಕೂಡ ಮೋಹ ಮಾಡತಕ್ಕಂತಹ ಆ ಗಾನವನ್ನ ಮಾಡ್ತಾ ಇದ್ದಾರೆ ಬಲರಾಮಕೃಷ್ಣರು. ಇಚ್ಛಾವರ್ತನಂಬುಲಂ ಭ್ರಮತ್ತುಲ ಚಂದಂಬುನ ರಾಮಕೃಷ್ಣಲು ಕ್ರೀಡಿಂಪ. ಆ ಗಾನ ಮಾಡ್ತಾ ಮಾಡ್ತಾ ಅವರು ತಮ್ಮಲ್ಲಿ ತಾವೇ ಪರವಶರಾಗ್ಬಿಟ್ಟಿದ್ದಾರೆ. ತಮಗೆ ತಾವೇ ಮತ್ತೆ ಹತ್ತಿದ ರೀತಿಯಲ್ಲಿ ಹಾಯಾಗಿ ಹಾಡಿಕೊಂಡು ಆ ವನದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಆಗೇನಾಯ್ತು, ಕುಬೇರ ಭಟುಂಡು ಶಂಖಚೂಡುಂಡನುವಾಡು. ಆ ಸಮಯದಲ್ಲಿ ಕುಬೇರನ ಭಟ ಒಬ್ಬ, ಅವನ ಹೆಸರು ಶಂಖಚೂಡ ಅನ್ನತಕ್ಕಂಥವನು. ಅವನು ರಾಮಕೃಷ್ಣ ರಕ್ಷಿತಲಗು ಗೋಪಿಕಲಂದನ ಯೋಗಬಲಂಬುನನ್ನು ಉತ್ತರಪು ದಿಕ್ಕುನಕು ಗೋನಿಪೋವನ್. ಆ ಸಮಯದಲ್ಲಿ ಈ ಕುಬೇರನ ಭಟನಾದ ಶಂಖಚೂಡ ಬಂದಂತಹವನು ಈ ರಾಮಕೃಷ್ಣರ ರಕ್ಷಣೆಯಲ್ಲಿದ್ದಂತಹ ಗೋಪಕಾಂತೆಯರನ್ನ ತನ್ನ ಯೋಗಬಲದಿಂದ ಬಲಾತ್ಕಾರವಾಗಿ ಹಿಡಿದು ಉತ್ತರ ದಿಕ್ಕಿನಲ್ಲಿ ತಾನೆ ಕುಬೇರನ ಲಕಾಪುರಿ, ಆ ಗಂಧರ್ವರು ಅವರ ಇದೆಲ್ಲ ಇರ್ತಕ್ಕಂಥದ್ದು. ಆ ದಿಕ್ಕಿನೆಡೆಗೆ, ಉತ್ತರ ದಿಕ್ಕಿನೆಡೆಗೆ ಆ ಯೋಷಿತ್ ಜನತೆಯರನ್ನೆಲ್ಲ ಹಿಡಿದು, ಅಂದ್ರೆ ಆ ಗೋಪಿಕಾ ಸ್ತ್ರೀಯರನ್ನ ಹಿಡ್ಕೊಂಡು ಬಲವಂತವಾಗಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಆ ಯೋಷಿಜ್ಜನಂಬುಲು ರಾಮಕೃಷ್ಣೇತಿ ಭಾಷಣಂಬುಲಂಜೀರಿ. ಅವರಿಗೆ ಇನ್ಯಾರು ದಿಕ್ಕು? ಆಪದ್ಬಾಂಧವನಾದಂತಹ ಬಲರಾಮ ಕೃಷ್ಣ ಅಂತ ರಕ್ಷಿಸಿ ನಮ್ಮನ್ನ ಅಂತ ಅವರು ಅಸಹಾಯಕರಾಗಿ ಗೋಪಿಕಾ ಸ್ತ್ರೀಯರು ಚೀರ್ತಾ ಇದ್ದಾರೆ. ಹೇಗಪ್ಪ ಹೆದರಿದ್ದಾರೆ ಅವರು ಅಂದ್ರೆ, ಪುಲಿಕಿ ನಗಬಡಿನ ಮೊದವುಲ ಕ್ರಿಯೆ, ದೊಡ್ಡ ಹುಲಿ ಬಂದ್ಬಿಟ್ಟಿದೆ, ಅದನ್ನ ನೋಡಿ ಹೆದರಿದಂತಹ ಗೋಮಂದೆಯಂತೆ. ಮೊದವುಲು ಅಂತಂದ್ರೆ ಹಸುಗಳು. ಆ ಹಸುಗಳು ಅಂಬಾ ಅಂಬಾ ಅಂತ ಹೇಗಾದ್ರೆ ಅವು ಹೆದರಿ ಆಕ್ರಂದನ ಮಾಡುತ್ತವೆಯೋ ಆ ರೀತಿಯಾಗಿ ಯೋಷಿತ್ ಜನರೆಲ್ಲರೂ ಕೂಡ ರಾಮ ಕೃಷ್ಣ ಕಾಪಾಡಿ ಕಾಪಾಡಿ ಅಂತಂದ್ಬಿಟ್ಟು ಮೊರೆ ಇಡ್ತಾ ಇದ್ದಾರೆ. ಅದನ್ನ ರಾಮಕೃಷ್ಣರಿಬ್ಬರು ಕೂಡ ಅವರ ಮೊರೆಯನ್ನ ಕೇಳಿದರು.
గ్రద్దన సాల వృక్షములు గైకొని బల్లిదులన్నదమ్ముల ఇద్దరు గాల మృత్యులయే పునవేచని ఏడకుండుండో ముద్దియలారయంచున్ ధను ముట్టినంజూచి కలంగి గుహ్యకుండుద్ద విడింద గుంబరచే నుత్తర మింతులడించి ಭೀತುಂಡೈ. ಆ ಗೋಪಭಾಮಿನಿಯರು ಬಲರಾಮ ಶ್ರೀಕೃಷ್ಣ ಎನ್ನುತ್ತಾ ಅವರು ಅರಚಿಕೊಂಡ್ರು. ಅರಚಿಕೊಂಡಿದ ತಕ್ಷಣ ಕೃಷ್ಣ ಬಲರಾಮರಿಬ್ಬರಿಗೂ ಎಲ್ಲಿಲ್ಲದ ಕೋಪ ಬಂದಿತು. ತಮ್ಮವರಾದ ಗೋಪಕಾಂತೆಯರನ್ನ ಇವನು ಬಂದು ಈ ರೀತಿಯಾಗಿ ಅಪಹಾರ ಮಾಡ್ತಾ ಇದ್ದಾನಲ್ಲ ಅಂತ ಆ ವನಿತೆಯರ ರಕ್ಷಣೆಗಾಗಿ ಇಬ್ಬರು ತಕ್ಷಣ ಗ್ರದ್ದನ ತಕ್ಷಣ ಸಾಲ ವೃಕ್ಷ ಮುಲುಗೈಕುನಿ ತಕ್ಷಣ ಅಲ್ಲಿದ್ದಂಥ ಸಾಲ ವೃಕ್ಷಗಳನ್ನ ಕಿತ್ಕೊಂಡು ಕೈಯಲ್ಲಿ ಇಟ್ಕೊಂಡ್ರು, ಅದನ್ನೇ ಆಯುಧವಾಗಿ. ಬಲ್ಲಿದು ಲನ್ನದಮ್ಮುಲು ವಾರಿದ್ದರು. ಆ ಬಲವಂತರಾದಂಥ ಧೀರರಾದಂಥ ಶೂರರಾದಂಥ ಆ ಬಲರಾಮಕೃಷ್ಣರಿಬ್ಬರು ಅಣ್ಣ ತಮ್ಮಂದರು ಗಾಳ ಮೃತ್ಯುಬುಲ ಏಪುನವೇಚನಿ, ಕಾಲ ಮೃತ್ಯು ಈ ರೂಪದಲ್ಲಿ ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅದೇ ತರಹ ಹೊರಟು ಏಡುಕುಂಡುಡೋ ಮುದ್ದಿಯಲಾರ ಎಂಚು, ಭಯಪಡಬೇಡಿ ಓ ಮುಗ್ಧೇರೆ, ಅಳಬೇಡಿ, ಬಂದ್ವಿ ನಿಮ್ಮ ಸಹಾಯಕ್ಕೆ, ನಾವಿದ್ದೀವಿ ಅಂತ ಹೇಳ್ತಾ ತಾನು ಮುಟ್ಟಿನಂಜೂಚಿ ಈ ರೀತಿ ಭಯ ಪಡಬೇಡಿ ಮುಗ್ಧೇರೆ ಅಂತ ಗೋಪಿಕೆಯರಿಗೆ ಧೈರ್ಯ ಹೇಳಿ ಯಾವಾಗ ತನ್ನನ್ನ ಹೊಡೆಯಲಿಕ್ಕೆ ಅವರಿಬ್ಬರು ತನ್ನ ಮೇಲೆ ಏರಿ ಬಂದರೋ ಕಲಂಗಿ ಹೆದರ್ಕೊಂಡ್ಬಿಟ್ಟ ಅವನು. ಗುಹ್ಯಕೊಂಡು ಉದ್ದವಿಡಿನ್ ದಗಂಬರಚ, ಅವ್ರನ್ನ ಹೆದರ್ಕೊಂಡ್ಬಿಟ್ಟು ಅವನಿಗೆ ಉದ್ದವಿಡಿ ಅಂತಂದ್ರೆ ಅವನ ಆ ಧೈರ್ಯ ಆ ಪರಾಕ್ರಮ ಎಲ್ಲ ಇಳಿದೋಯ್ತು, ಜರ್ರ ಅಂತ ಇಳಿದು ಹೋಗ್ಬಿಡ್ತು. ದಗಂಬರಚೆನುತ್ತರ ಮಿಂತುಲ ಡಿಂಚಿ ಭೀತುಂಡೈ, ಮಿಂತುಲ ಡಿಂಚಿ ಆ ಗೋಪಿಕಾ ಸ್ತ್ರೀಯರನ್ನ ಆ ಕಾಮಿನಿಯರ್ನೆಲ್ಲರನ್ನು ಅಲ್ಲೇ ಇಳಿಸ್ಬಿಟ್ಟು ಭೀತುಂಡೈ ಉತ್ತರ ಬರಚೆ, ಉತ್ತರ ದಿಕ್ಕಿನೆಡೆಗೆ ಓಡ್ದ ಅವನು. ಬರಚೆ ಅಂತಂದ್ರೆ ಪರಚು ಅಂದ್ರೆ ಟು ರನ್. ತಕ್ಷಣ ಕೃಷ್ಣ ಬಲರಾಮರನ್ನ ಕಂಡ ತಕ್ಷಣ ಹೆದರ್ಕೊಂಡು ಆ ಗೋಪಿಕಾ ಸ್ತ್ರೀಯರನ್ನ ಅಲ್ಲೇ ಇಳಿಸ್ಬಿಟ್ಟು ಓಡ್ದ. ಇಟ್ಲು ಗುಹ್ಯ ಕೊನಿಜೇತ ವಿಡಿವಡಿನ ಗೋಪಿಕಲ ರಕ್ಷಿಂಚುಕೊನಿಯುಂಡು ಮನಿ ಬಲಭದ್ರುನಿಂಗ್ ಬಲಿಕಿ. ಆಗ ಗೋಪಾಲಕೃಷ್ಣ ಏನ್ ಮಾಡ್ದ, ಆ ಗುಹ್ಯಕನ ಕೈಯಿಂದ ರಕ್ಷಿಸಿದಂತಹ ಗೋಪಿಕೆಯರನ್ನ ಕಾಪಾಡ್ತಾ ನೀನಿರು ಅಂತ ಬಲರಾಮನಿಗೆ ಹೇಳ್ದ. ಹೇಳಿ 1 ನಿಮಿಷ ಆ ಗುಹ್ಯಕನ್ನ ಹಿಂದೆ ಅಟ್ಸ್ಕೊಂಡು ಹೋದ. ಓರಿ ಗುಹ್ಯಕ ಪೋಕು ಪೋಕು ಮನಿ ರೋಷೋಕ್ತಿನ್ ಬಕಾರಾತಿ ವಾಂಡೇ ರೂಪಂಬುನನೆಂದು ಜೊಚ್ಚೆನ್ ಇಟಬೋಯೆಂದೋಡದಾನೇಂಗಿ ದುರ್ವಾರೋದಂಚಿತ ಮುಷ್ಟಿವಾನಿತಲ ದ್ರವ್ವಂ ಬಟ್ಟಿ ತದ್ವೀರು ಕೋಟೀರ ಭ್ರಾಜಿತ ರತ್ನಮಂ ಗೊನೆಯೇ ದಂಡಿನ್ ಗೋಪಿಕಲ್ ಸೂಡಂಗನ್. ಓರಿ ಗುಹ್ಯಕ ಪೋಕು ಪೋಕು ಮನಿ ರೋಷೋಕ್ತಿನ್ ಬಕಾರಾತಿ, ಆ ಬಕಾಸುರನನ್ನು ಭಂಜಿಸಿದಂತಹ ಪರಮಾತ್ಮ, ಗುಹ್ಯಕ ಯಕ್ಷಣೆ ಓಡ್ ಹೋಗ್ಬೇಡ ನಿಂತ್ಕೋ ಅಂತ ರೋಷದಿಂದ ಹೇಳ್ತಾ ಅವನ ಹಿಂದೆ ಹೋದ. ಆ ಗುಹ್ಯಕರು ಅವ್ರು ಮೊದ್ಲೇ ಗೊತ್ತು, ಬಚ್ಚಿಟ್ಕೊಳ್ಳೋದು ಚೆನ್ನಾಗಿ ಗೊತ್ತು. ಯಕ್ಷರು ಇಲ್ಲಿ ಬರ್ತಾರೆ, ಇನ್ನೆಲ್ಲಿ ಯಾವುದೋ ಮಾಯಾ ರೂಪದಲ್ಲಿ ಹೋಗ್ತಾರೆ. ಆ ರೀತಿ ಅವನು ಗುಹ್ಯಕ ಹೋಗ್ತಾ ಇರುವಾಗ ವಾಡೇ ರೂಪಂಬನನ್ ಎಂದು ಜೊಚ್ಚೆ ನೆಟಬೋಯನ್, ಅವನು ಯಾವುದೇ ರೂಪ ಹಾಕ್ಕೊಳ್ಳಿ, ಎಲ್ಲಿ ಸೊಂದಿಲಿ ಪ್ರವೇಶ ಮಾಡ್ಲಿ, ಅಲ್ಲಿಗೆ ಇವನು ಕೂಡ ಮಾಯೆಯನ್ನೇ ವಶಪಡಿಸಿಕೊಂಡಿರ್ತಕ್ಕಂತಹ ಪರಮಾತ್ಮ ಇವನು. ಆ ಗುಹ್ಯಕನ ಮಾಯೆ ಇವನಿಗೊಂದು ದೊಡ್ಡದೆ. ತಕ್ಷಣ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲಾನು ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವನ್ನ ಹಿಡ್ದು ತೋಡ ತಾನೇಂಗಿ ಅವನ ಹಿಂದೆನೆ ತಾನು ಕೂಡ ಹೋಗಿ ದುರ್ವಾರೋದಂಚಿತ ಮುಷ್ಟಿ, ದುರ್ವಾರ ಈ ಕೃಷ್ಣ ಮುಷ್ಟಿಯಲ್ಲಿ ಒಂದು ಬಿದ್ರೆ ಮುಗೀತು. ಕಾಲಸ್ವರೂಪ ಅವನು, ಕಾಲಾಯ ತಸ್ಮೈ ನಮಃ. ಅವನು ನಿಶ್ಚಯ ಮಾಡಿದ್ಮೇಲೆ ಆ ದುಷ್ಟರ ಸಂಹಾರ ಆಗ್ಲೇಬೇಕಲ್ಲ. ಅವನ ಮುಷ್ಟಿಯಿಂದ
ತಲೆಯ ಮೇಲೆ ಒಂದು ಬಿಟ್ಟ. ತದ್ವೀರು ಕೋಟೀರ ಭ್ರಾಜಿತ ರತ್ನ ಮುನಿಯೇ, ಅವನ ಶಿರೋರತ್ನ ಒಂದಿತ್ತು. ಆ ಶಿರೋರತ್ನವನ್ನ ತೆಗೆದುಕೊಂಡು ಹೋದ. ಆಗ ದಂಡಿನ್ ಗೋಪಿಕಲ್ ಸೂಡಂಗನ್, ಆ ಗೋಪಿಕೆಯರೆಲ್ಲ ನೋಡ್ತಾ ಇದ್ರು. ಏನ್ ಮಾಡ್ತಾನೆ ಕೃಷ್ಣ, ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಗುಹ್ಯಕನಿಗೆ ಎಂತ ಶಿಕ್ಷೆ ಕೊಡ್ತಾನೆ ಅಂತ ಸ್ವಲ್ಪ ವಿಭ್ರಮ, ಆಶ್ಚರ್ಯ, ಭಯ, ಎಲ್ಲ ಸಂಭ್ರಮ, ಎಲ್ಲವೂ ಮಿಳಿತವಾಗಿದ್ದಂತಹ ಗೋಪಿಕೆಯರು ಸಂಭ್ರಮದಿಂದ ನೋಡ್ತಾ ಇದ್ರು. ಆ ವೀರಿನ ಕಿರೀಟದಲ್ಲಿದ್ದಂತಹ ಆ ರತ್ನವನ್ನ, ಶಿರೋರತ್ನವನ್ನ ತೆಗೆದುಕೊಂಡು ಬಂದ ಶ್ರೀಕೃಷ್ಣ ಪರಮಾತ್ಮ. ಇಟ್ಲು ಶಂಖಚೂಡು ನಿಂಜಂಪಿ వాని శిరోరత్నంబు తెచ్చి బలభద్రునికిచ్చి మెప్పించే. మరియు నొక్క దినంబునన్ కృష్ణుండు వనంబున కుంజనినన్ అతని లీలలు పాడుచున్ ఇండ్లకడంత ద్విరహ వేదనానల భరంబు సహింపక గోపికలు దమలోనిట్లనిరి. ఇట్లు శంఖచూడు నింజంಪಿ వాని ಶಿರೋರತ್ನಂಬು తెచ్చి ಬಲಭದ್ರುನಿಕಿಚ್ಚಿ ಮೆಪ್ಪಿಂಚೆ. ಈ ರೀತಿಯಾಗಿ ಆ ಗುಹ್ಯಕನನ್ನ, ಆ ಕುಬೇರನ ಅನುಚರನಾದಂತಹ ಗುಹ್ಯಕ ಶಂಖಚೂಡನನ್ನ ಕೊಂದು ಅವನ ಶಿರೋರತ್ನವನ್ನ ತಂದು ಬಲಭದ್ರನಿಗೆ ಕೈಗೆ ಕೊಟ್ಟ. ಆಗ ಬಲಭದ್ರನು ಕೂಡ ಸಂತೋಷ ಆಯ್ತು. ಮರಿಯನ್ನೊಕ್ಕ ದಿನಂಬುನನ್ ಕೃಷ್ಣುಂಡು ವನಂಬುಲಗನ್ ಜನಿನನ್. ಮತ್ತೊಂದ್ ದಿವಸ ಕೃಷ್ಣ ಬೃಂದಾವನಕ್ಕೆ ಹೊರಟ. ಈ ಗೊಲ್ಲ ಇದಿತ್ತಲ್ಲ, ಗೋಗಳನ್ನೆಲ್ಲ ಕಟ್ಟಾಕೋ ಜಾಗ ಅವ್ರದ್ದು, ಗೋಕುಲ. ಆ ಗೋಕುಲದಿಂದ ಬೃಂದಾವನಕ್ಕೆ ಹೊರಟಾಗ ಆತನ ಲೀಲಲು ಪಾಡುಚುನ್ ಇಂಡ್ಲ ಕಡನ್, ಮನೆಗಳಲ್ಲಿದ್ದಂತಹ ಗೋಪಿಕಾ ಸ್ತ್ರೀಯರು ಅವನ ಲೀಲೆಗಳನ್ನೇ ಹಾಡ್ತಾ ಕೀರ್ತನ. ಇದು ಭಕ್ತಿಯ ಒಂದು ನವವಿಧ ಭಕ್ತಿಯ ಒಂದು ಪ್ರಕಾರ. ಕೀರ್ತನ ರೂಪದಲ್ಲಿ ಅವನ ಲೀಲೆಗಳನ್ನು ಹಾಡ್ತಾ ಗೋಪಿಕಾ ಸ್ತ್ರೀಯರು ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದ್ದಾರೆ. ತಲ್ಲೀನರಾದವರಿಗೆ ಅಯ್ಯೋ ಇವನೇನ್ ನಮ್ಮನ್ನು ಬಿಟ್ಬಿಟ್ಟು ವನಕ್ಕೆ ಹೋಗ್ಬಿಟ್ನಲ್ಲ ಅನ್ನೋದಕ್ಕಂತ ವಿರಹ ಕಾಡ್ತಾ ಇದೆ. ತದ್ವಿರಹ ವೇದನಾನಲ ಭರಂಬು ಸಹಿಂಪಕ, ಅವನು ಬಿಟ್ಟು ಹೋಗಿರ್ತಕ್ಕಂಥ, ಅವನು ಇಲ್ಲ ಅನ್ನತಕ್ಕಂಥ ವಿರಹ ವೇದನೆಯ ಆ ಒಂದು ಬೆಂಕಿಯ ಜ್ವಾಲೆಯಂತೆ ಅವರನ್ನ ದಹಿಸ್ತಾ ಇದೆ ಆ ವಿರಹ. ಅದನ್ನ ಸಹಿಸದೆ ಗೋಪಿಕಲು ತಮಲೋನಿಟ್ಲನಿರಿ, ತಮ್ಮಲ್ಲೇ ಈ ರೀತಿಯಾಗಿ ಒಬ್ಳಿಗೊಬ್ಳು ತಮ್ಮ ಆವೇದನೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಆ ಕೃಷ್ಣ ಹೊರಟೋಗಿದ್ದಾನೆ ನೋಡು, ನಂಗೆ ತುಂಬಾ ಬೇಸರ ಆಗುತ್ತೆ ಅಂತಂದ್ಬಿಟ್ಟು ತಮ್ಮ ವಿರಹವನ್ನ ಒಬ್ಬರಿಗೊಬ್ಬರು ಸಖಿಯರು ಹೇಳ್ಕೊಳ್ತಾ ಇದ್ದಾರೆ. ಭ್ರೂ ವಿಕ್ಷೇಪಮುತೋಡ దాపలి భుజంబుజెక్కుగీలించి కెమ్మోవిన్ వేణువుంగూర్చి సుస్వరముగా మ్రోయంచుచున్నంగుళీ ప్రావీణ్యంబు విభుండు అంగుళీ ప్రావీణ్యంబు విభుండు సూపంగని సప్రాణేశలయుండియు నీవీ బంధములూడం బొక్కుదురు నింగిన్ నిలింపాంగనల్ నింగిన్ ನಿಲಿಂಪಾಂಗನಲ್. ತಮ್ಮ ಮನಮೋಹನನಾದಂತಹ ಶ್ರೀಕೃಷ್ಣನನ್ನ ಅವನ ಕಥೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅವನೇನೋ ಗೋವುಗಳನ್ನು ಮೇಯಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ ಬೃಂದಾವನಕ್ಕೆ. ಇಲ್ಲಿ ಮನೆಗಳ ಹತ್ರ ಇರ್ತಕ್ಕಂಥವ್ರು ಅವನ ಲೀಲೆಗಳನ್ನೇ ಮಾತಾಡ್ತಾ ಊಹಿಸ್ಕೊಳ್ತಾ ಇದ್ದಾರೆ. ಇವನು ಹೊರಟ ಅಲ್ಲ, ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಮನಮೋಹಕ ಕೃಷ್ಣ ಗೋಪಾಲಕನಾಗಿ ಈಗ ಹೊರಟು ಬಿಟ್ಟಿದ್ದಾನಲ್ಲ ನಮ್ಮ ಮನಮೋಹಕ, ಅವನು ಭ್ರೂ ವಿಕ್ಷೇಪವನ್ನ ತೋರಿಸ್ತಾ. ಭ್ರೂ ವಿಕ್ಷೇಪಮು ತೋಡ, ಅಷ್ಟು ಅಂದವಾದ ಹುಬ್ಬುಗಳು, ಒಂದು ಕಾಮನ ಬಿಲ್ಲಿನಂತ ಅವನ ಹುಬ್ಬನ್ನು ವಿಕ್ಷೇಪ ಮಾಡುತ್ತಾ, ದಾಪಲಿ ಭುಜಂಬು ಜೆಕ್ಕುಗೀಲಿಂಚಿ, ಎಡಗಡೆ ಅವನದು ತ್ರಿಭಂಗಿ ನಿಂತ್ಕೊಳ್ತಕ್ಕಂಥದ್ದು, ಕೊಂಚ ತಲೆಯನ್ನ ಎಡಬೊಕ್ಕಕ್ಕೆ ವಾಲಿಸಿ ಎಡಭುಜದ ಮೇಲೆ ಎಡಕೆನ್ನೆಯನ್ನ ಇರಿಸಿ ಅವನು ಕೆಮ್ಮೋವಿನ್ ವೇಣುವುಂಗೂರ್ಚಿ, ತನ್ನ ಕೆಂಪಾದಂತಹ ಆ
ಅಧರಗಳ ಬಳಿ ವೇಣುವನ್ನ ಹಿಡಿದು ಸುಸ್ವರ ಮುಗ ಮೃಚುಂಚುನ್ ಅಂಗುಳಿ ಪ್ರಾವೀಣ್ಯಂಬು ವಿಭುಂಡು ಸೂಪನ್ ಸುಸ್ವರವಾಗಿ ತನ್ನ ಅಂಗುಳಿ ಪ್ರಾವೀಣ್ಯತೆಯಿಂದ ಅಂದ್ರೆ ತನ್ನ ಬೆರಳುಗಳನ್ನ ಆ ಒಂದು ವೇಣುವಿನ ರಂಧ್ರಗಳಲ್ಲಿ ನಾಟ್ಯವನ್ನ ಮಾಡುತ್ತಾ ಸುಸ್ವರಬದ್ಧವಾಗಿ ಮೋಹಕವಾದಂತಹ ಆ ವೇಣುಗಾನ ಮಾಡ್ತಾ ಇರ್ತಾನೆ ನಮ್ಮ ಕೃಷ್ಣ ಗೋಪಾಲಕ. ಆಗ ಸ ಪ್ರಾಣೇಶಲಯುಂಡಿಯನ್ ಅವರವರ ಆಕಾಶದಲ್ಲಿ ಕಿನ್ನರಿಯರು, ನಿಲಿಂಪಾಂಗನಲ್ಲಿ ಅಂತಂದ್ರೆ ಅಪ್ಸರಸೇರು, ಕಿನ್ನರಿಯರು ಎಲ್ಲರೂ ವಿಮಾನಾರೂಢರಾಗಿ ತಮ್ಮ ತಮ್ಮ ಪ್ರಾಣೇಶ್ವರ ಜೊತೆಲೇ ಹೋಗ್ತಾ ಇರ್ತಾರೆ. ಆದರೂ ಕೂಡ ಇವನ ಮೋಹಕವಾದಂತಹ ವೇಣುವಾದನವನ್ನ ಕೇಳಿ ನೀವೀ ಬಂಧಮುಲೂಡನ್ ಪೊಕ್ಕುದುರುವೋ, ಅವರ ನೀವೀ ಬಂಧನ ಅಂತಂದ್ರೆ ಅವರು ಸೀರೆಯನ್ನ ಕಟ್ಟಿರ್ತಕ್ಕಂತಹ ಆ ಒಂದು ಬಂಧ ಅದು ಸಡಿಲಗೊಳ್ತಾ ಇದೆ. ಸಡಿಲಗೊಂಡು ಪೊಕ್ಕುದುರು ಅಂತಂದ್ರೆ ಅವರಿಗೆ ಆಗ ಮದನ ವೇದನೆಯಿಂದ ಅವರು ವಿರಹ ಪಡ್ತಾ ಇದ್ದಾರೆ, ವಿರಹದ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಪಕ್ಕದಲ್ಲೇ ಅವರವರ ಪ್ರಾಣೇಶ್ವರು ಇದ್ದಾರೆ, ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಆಕಾಶದಲ್ಲಿ. ಆದ್ರೂ ಇವನ ಕೃಷ್ಣನ ಆ ವೇಣುವಾದನವನ್ನ ವೇಣುಗಾನವನ್ನ ಕೇಳಿ ಅವರು ಅಷ್ಟು ಪರವಶರಾಗಿ ತಮ್ಮ ಪ್ರಾಣೇಶ್ವರನ್ ಇರತಕ್ಕಂತಹದ್ದು ಕೂಡ ಮರೆತು ಇವನೆಡೆಗೆ ಆಕರ್ಷಿತರಾಗ್ತಾರೆ ಅಂತ ಇವ್ರು ಮಾತಾಡ್ಕೊತಾ ಇದ್ದಾರೆ. ನಮಗೇ ಇಲ್ಲ, ನಮ್ಮನ್ನೇ ಇಲ್ಲಿ ಬಿಟ್ಟು ಹೋಗಿದ್ದಾನೆ, ಇವನಿಲ್ಲಿ ಕಾಡಲ್ಲಿ ಹೋಗಿ ಊದ್ತಾ ಇರ್ಬೇಕು, ವೇಣುಗಾನ ಮಾಡ್ತಾ ಇದ್ರೆ ಆಕಾಶದಲ್ಲಿರೋ ಅಪ್ಸರಸೆಯರೆಲ್ಲ ಇವನ ಕಡೆ ಆಕರ್ಷಿತರಾಗ್ಬಿಡ್ತಾರೆ. ನಮಗೂ ಬಿಟ್ಟು ಹೊಟ್ಟೋಗಿದ್ದಾನೆ, ಬೇಸರ, ವಿರಹ. ಒಟ್ಟು ಅವನು ಏನ್ ಮಾಡ್ತಾನೆ, ಅವನು ಹೇಗಿರ್ತಾನೆ, ಅವನು ಯಾವ ಮರದ ಕೆಳಗೆ ನಿಂತಿರ್ತಾನೆ, ಯಾವ ರೀತಿಯಾಗಿ ತ್ರಿಭಂಗಿಯಲ್ಲಿ ತ್ರಿಭುವನ ಮೋಹಕನಾಗಿ ನಿಂತು ಆ ಗಾನವನ್ನ ಮಾಡ್ತಾ ಇರ್ತಾನೆ ಅನ್ನೋದೇ ಇವರಿಗೆ ಸದಾ ಅವನದೇ ಸ್ಮರಣೆ ಕೂಡ ಗೋಪಿಕಾ ಸ್ತ್ರೀಯರಿಗೆ. ನವ ಮಾಧುರ್ಯ ಮುಗಲ್ಗು ಕೃಷ್ಣ ಮುರಳಿ ನಾದಾಮೃತ ಚಂದಮುಲ್ ಸೆಬುಲಂಜೊಚ್ಚಿ ಹೃದಂತರಾಳ ಮುಲ ಭಾಸಿಲ್ಲನ್ ಹೃದಂತರಾಳ ಮುಲ ಭಾಸಿಲ್ಲನ್ ಸವತ್ಸಂಬುಲೈ ಉವಿದ ಮೇಪುಲ ಕುಂದೊರಂಗೆ ಮೃಗ ಗೋಯೂತಂಬುಲೋ ಉತ್ಕಂಠತೋ ದಿವಿಕಿಂ ಗಂಠಮುಲೆತ್ತಿ ಲೋವದಲುವೋ ದೇಹೇಂದ್ರಿಯ ವ್ಯಾಪ್ತುಲಂ ಉತ್ಕಂಠತೋ ದಿವಿಕಿಂ ಗಂಠಮುಲೆತ್ತಿ ಲೋವದಲುಬೋ ದೇಹೇಂದ್ರಿಯ ವ್ಯಾಪ್ತುಲಂ ದೇಹೇಂದ್ರಿಯ ವ್ಯಾಪ್ತುಲಂ. ಆ ವೇಣುಗಾನ ಲೋಲ ಆ ಬೃಂದಾವನದಲ್ಲಿ ವೇಣುಗಾನವನ್ನ ಮಾಡ್ತಾ ಇರ್ತಕ್ಕಂತಹ ಆ ಸುಂದರವಾದ ಸನ್ನಿವೇಶವನ್ನ ಇವರು ಗೋಕುಲದಲ್ಲೇ ಕುಳಿತು ಊಹಿಸ್ಕೊಳ್ತಾ ಇದ್ದಾರೆ. ನಮ್ಮನ್ನ ಬಿಟ್ಟು ಹೋಗಿದ್ದಾನೆ, ಆಕಾಶದಲ್ಲಿರ್ತಕ್ಕಂಥ ಅಪ್ಸರೆಯರನ್ನೆಲ್ಲ ಕೂಡ ತನ್ನೆಡೆಗೆ ಸೆಳೀತಾನೆ. ಅದು ಒಂದಾದ್ರೆ ಬರೀ ಹೆಣ್ಣುಗಳು ಮಾತ್ರ ಅವನೆಡೆಗೆ ಮೋಹಿತರಾಗ್ತಾರೆಯೇ? ಹಾಗಲ್ಲ, ಪಶು ಪಕ್ಷಿಗಳು ಚರಾಚರ ವಸ್ತುಗಳನ್ನೆಲ್ಲವನ್ನೂ ತನ್ನೆಡೆಗೆ ಆಕರ್ಷಿಸ್ತಕ್ಕಂಥ ಕೃಷ್ಣ ಪರಮಾತ್ಮ ಅವನು. ಈಗ ಇವನು ಈ ರೀತಿಯಾಗಿ ವೇಣುಗಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಇನ್ನೊಬ್ಬ ಗೋಪಿಕೆ ತನ್ನ ಒಂದು ಊಹೆಯನ್ನು ಹೇಳ್ತಾ ಇದ್ದಾಳೆ. ನವ ಮಾಧುರ್ಯ ಮುಗಲ್ಗು ಕೃಷ್ಣ ಮುರಳಿ ನಾದಾಮೃತ ಸೆಂದಮುಲ್ ಸೆಬುಲನ್ ಜೊಚ್ಚಿ ಹೃದಂತರಾಳ ಮುಲ ಭಾಸಿಲ್ಲನ್. ಇಷ್ಟನ್ನ ಅವನು ಪ್ರತಿ ಬಾರಿ ಅವನು ವೇಣುವನ್ನ ಗಾನ ಮಾಡಿದಾಗ್ಲೂ ಅದು ನವರವೋತ್ಸಾಹದಿಂದ ಮಾಡ್ತಾನೆ ಅವನು. ಅದು ವಿಧ ವಿಧವಾದಂತಹ ಸ್ವರಗಳ ಒಂದು ಮೇಳನವಾಗಿರುತ್ತೆ. ಆ ಒಂದು ದಿವ್ಯವಾದಂಥ ದೇವಗಾನ ಅವನು ನುಡಿಸ್ತಕ್ಕಂತಹದ್ದು. ಆ ಕೃಷ್ಣನ ಮುರಳಿ ನಾದಾಮೃತ ಸ್ಯಂದ, ಸ್ಯಂದ ಅಂದ್ರೆ ಅಮೃತ, ಸ್ಯಂದನ ಅಂದ್ರೆ ನಿಲ್ಲದಿರೆ ಬರ್ತಕ್ಕಂತಹ ಧಾರೆ. ಆ ನಾದಾಮೃತ ಧಾರೆ ಸೆವುಲನ್ ಜಚ್ಚಿ ಹೃದಂತರಾಳಮುಲ ಭಾಸಿಲ್ಲನ್, ಕರ್ಣದ್ವಾರಗಳಿನ ಒಳಗಿಂದ ಹೋಗಿ ಹೃದಯಗಳಲ್ಲಿ
ಆನಂದವನ್ನ ತುಂಬಿಬಿಡುತ್ತೆ ಅವನ ಆ ಗಾನ ಸರಣಿ. ಆಗ ಏನಾಗುತ್ತೆ, ಸವತ್ಸಂಬುಲೈ ಉವಿದ. ಉವಿದ ಅಂದ್ರೆ ಇಲ್ಲಿ ಹೆಣ್ಣೆ ಇನ್ನೊಬ್ಬಳಿಗೆ ತನ್ನ ಸಖಿಗೆ ಹೇಳ್ತದೆ, ಸಖಿ ಇವನ ಈ ವೇಣುಗಾನ ಕಿವಿಲಿ ಬಿದ್ದು ಅದು ಅವರ ಆ ಪಶು ಪಕ್ಷಿ ಪ್ರಾಣಿಗಳ ಹೃದಂತರಾಳವನ್ನ ಹೊಕ್ಕು ಏನಾಗುತ್ತೆ, ಮೇಪುಲ ಕುಂದೊರಂಗಿ ಮೇಯೋದನ್ನೇ ಮರೆತು ಬಿಡುತ್ತವೆ. ಹಸುಗಳು ಮೇಯೋದನ್ನು ಮರೆತು ಬಿಡುತ್ತೆ. ಹಾಲು ಕುಡಿತಾ ಇರ್ತಕ್ಕಂಥ ವತ್ಸಗಳು ಬಾಯಲ್ಲಿ ನೊರೆ ಹಾಲು ಸೋರ್ತಾ ಹಾಗೆ ಇರುತ್ತೆ. ಆ ಕೆಚ್ಚಲನ್ನು ಬಿಟ್ಟು ಇವನ ಈ ಗಾನಾಮೃತವನ್ನ ಸವಿತಾ ಇರುತ್ತೆ. ಮೃಗ ಗೋ ಯೂಥಂಬುಲು, ಆ ಮೃಗಗಳು, ಪಕ್ಷಿಗಳು, ಗೋಗಳ ಹಿಂಡುಗಳು ಎಲ್ಲವೂ ಕೂಡ ಉತ್ಕಂಠತೋ ದಿವಿಕಿಂಗಂಟ ಮುಲೆತ್ತಿ, ಅಷ್ಟು ಉತ್ಕಂಠತೆ, ಅಷ್ಟು ಆನಂದವಾದ ತಕ್ಷಣ ಆ ಪರಬ್ರಹ್ಮನ ಗಾನವನ್ನ ಕೇಳಿ ಬ್ರಹ್ಮಾನಂದವನ್ನ ಅನುಭವಿಸ್ತಾ ಕಂಠಗಳನ್ನ ಮೇಲಕ್ಕೆತ್ತುತ್ತೆ. ಎತ್ತಿಬಿಟ್ಟು ದೇಹೇಂದ್ರಿಯ ವ್ಯಾಪ್ತುಲನ್ ವದಲುನ್, ಅವುಗಳ ಇಂದ್ರಿಯ ವ್ಯಾಪಾರವನ್ನೇ ಮರೆತು ಬಿಟ್ಟಿವೆ. ಅಂದ್ರೆ ಹುಲ್ಲು ಮೇಯೋದನ್ನು ಮರೆತು ಬಿಟ್ಟಿದೆ, ಕಣ್ಣಲ್ಲಿ ಬೇರೆ ಏನಾದ್ರೂ ನೋಡೋದು ಮರೆತು ಬಿಟ್ಟಿವೆ. ಪುಟ್ಟ ಪುಟ್ಟ ಕರುಗಳು ಅವು ಕೂಡ ತಮಗೆ ಹಸಿವು, ತಾವು ತಾಯಿ ಕೆಚ್ಚಲಲ್ಲಿ ಹಾಲನ್ನು ಹೀರ್ತಾ ಇದ್ವಿ ಅನ್ನೋದು ಮರೆತು ಬಿಟ್ಟು ಅವು ಕೂಡ ಎಲ್ಲವೂ ಕೂಡ ಕುತ್ತಿಗೆಯನ್ನು ಮೇಲಕ್ಕೆತ್ತಿ ಆ ನಾದಾಮೃತವನ್ನೇ ಸವಿತಾ ಇವೆ. ಆ ನಾದಾಮೃತವನ್ನು ಸವಿದು ಅದು ಅವುಗಳ ಹೃದಯದಲ್ಲಿ ಭದ್ರವಾಗಿದ್ರೆ ಅಷ್ಟು ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇದೆ ಅಂತ ಒಬ್ಬಳು ಗೋಪಿಕಾಸ್ತ್ರೀ ಇನ್ನೊಬ್ಬಳು ಗೋಪಿಕಾಸ್ತ್ರೀಗೆ ಅಲ್ಲಿನ ಚಿತ್ರಣವನ್ನ ಊಹಿಸ್ಕೊಂಡು ಹೇಳ್ತಾಳೆ. ನಿಜ, ಇದೇ ನಡೀತಕ್ಕಂಥದ್ದು. ಈ ಗೋಪಾಲಕೃಷ್ಣನ ಒಂದು ಗಾನವನ್ನ ಕೇಳಿದ್ರೆ ದೇಹೇಂದ್ರಿಯ ವ್ಯಾಪ್ತಿಗಳು ಅಂತಂದ್ರೆ ಭಗವಂತನೆಡೆಗೆ ನಮ್ಮ ಮನಸ್ಸು ತಿರುಗಿದಾಗ ಅವನ ಮುರಳೀನಾದ ಕಿವಿ ಕೇಳುತ್ತೆ. ಅದೇ ಆಪ್ಯಾಯತೆಯಿಂದ ಬಂದು ಅದು ಹೃದಯದಲ್ಲಿ ನಿಂತ್ರೆ ಹೊರಗಿನ ಲೋಕ ವ್ಯವಹಾರ ವ್ಯಾಪಾರಗಳು ಯಾವುದು ಕಿವಿ ಒಳಗ್ ಬಿಡಲ್ಲ. ಆ ಒಳಗಿರ್ತಕ್ಕಂಥ ಆನಂದಕ್ಕೆ ಕಣ್ಣುಗಳು ತಾವಾಗಿ ಮುಚ್ಚಿ ಮಂತ್ರಮುಗ್ಧವಾಗಿ ಭಗವಂತನನ್ನು ನೆನಕ್ಕೆ ಪ್ರಾರಂಭವಾಗುತ್ತೆ. ಮಾತು ಬೇಕಾಗೋದಿಲ್ಲ. ಬೇರೆ ಯಾವುದೇ ಇಂದ್ರಿಯಗಳಿಗೂ ಹೊರಗಿನ ಯಾವುದೇ ಒಂದು ವಿಷಯಗಳೆಡೆಗೆ ಆಸಕ್ತಿ ಉಳಿಯೋದಿಲ್ಲ. ಆ ದೇವಗಾನವನ್ನ ಕೇಳಿದರೆ ಅದನ್ನ ಗೋಪಿಕಾಸ್ತ್ರೀ ತನ್ನ ಸ್ನೇಹಿತೆಯ ಜೊತೆ ತನ್ನ ಸಖಿಗೆ ಇಷ್ಟು ಸುಂದರವಾಗಿ ವರ್ಣಿಸ್ತಾ ಇದ್ದಾಳೆ. ಓ ಕಂಜೆ ಕ್ಷಣ ಕೃಷ್ಣುಂಡು ಕೃಷ್ಣುಂಡುಜ್ವಲಿತ ಹಾರೋದ್ಧಾಮುಂಡೈ, ಕೃಷ್ಣುಂಡುಜ್ವಲಿತ ಹಾರೋದ್ಧಾಮುಂಡೈ, ಗಾನ ವಿದ್ಯಾ ಕೌತೂಹಲಿತನು ಮನೋಜ್ಞ ಮುರಳಿ ಧ್ವಾನಂಬು ಗಾವಿಂಪಗ, మనోజ్ఞ మురళీ ధ్వానంబు గావింపగా నాకర్ణించి సశంపమై మొరెయు నీలాభ్రంబుగా జూచుచు, సశంపమై మెరెయు నీలాభ్రంబుగా జూచుంచు, కేకారావములిచుచు కేకారావములిచుచు మురియుంబో కేకీంద్ర సంఘాతముల్, ಕೇಕೀಂದ್ರ ಸಂಘಾತಮುಲ್. ಇನ್ನೊಬ್ಬ ಕೃಷ್ಣ ಪ್ರಿಯೆ ಹೇಳ್ತಾ ಇದ್ದಾಳೆ, ಓ ಕಂಜೇಕ್ಷಣ, ತಾವರೆಯಂತೆ ಕಣ್ಣಿರ್ತಕ್ಕಂತಹವಳೆ, ನಮ್ಮ ಕೃಷ್ಣ ಹೇಗಿದ್ದಾನೆ, ಎಷ್ಟು ಮನಮೋಹಕ ಸುಂದರ ಅವನು. ಕೃಷ್ಣುಂಡು ಉಜ್ವಲಿತ ಹಾರೋದ್ದಾಮುಂಡೈ, ಉಜ್ವಲವಾಗಿರ್ತಕ್ಕಂಥ ಮುತ್ತಿನ ಹಾರವನ್ನ ಧರಿಸಿದ್ದಾನೆ. ಹಾರ ಅಂತಂದ್ರೇನೆ ಮುತ್ತಿನಿಂದ ಮಾಡಿರೋದು ಅಂತ. ಗಾನ ವಿದ್ಯಾ ಕೌತೂಹಲಿತನ್ ಮನೋಜ್ಞ ಮುರಳೀ ಧ್ವಾನಂಬು ಗಾವಿಂಪಗ, ಅವನು ತನಗಿರ್ತಕ್ಕಂತಹ ಆ ಗಾನ ವಿದ್ಯೆಗೆ ತಾನೇ ಮೋಹಗೊಂಡಿದ್ದಾನೆ. ಮೊಟ್ಟ ಮೊದಲಿಗೆ ತಾನೇ ಅಷ್ಟು ಪರವಶನಾಗಿ ತನ್ಮಯನಾಗಿ ಆನಂದದಿಂದ ಆ ಮನೋಜ್ಞವಾದಂತಹ ಮುರಳಿ ಧ್ವಾನಂಬು ಗಾವಿಂಪಗ,
ಆ ಮುರಳಿಗಾನ ಮಾಡ್ತಾ ಇದ್ದಾನೆ ಕೃಷ್ಣಗೂ ಆ ಬೃಂದಾವನದಲ್ಲಿ. ಆಕರ್ಣಿಂಚಿ ಅದು ಅಲ್ಲಿದ್ದಂತಹ ನವಿಲುಗಳು, ವನ ಅದು, ಗಿಳಿ, ಕೊರವಂಕ, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ನವಿಲುಗಳು ಎಲ್ಲ ಇರ್ತಕ್ಕಂಥದ್ದು ಸಹಜ. ಆಕರ್ಣಿಂಚಿ ಕೇಳ್ಬಿಟ್ಟು ಹತ್ರಕ್ಕೆ ಬಂದ್ವು. ಅವನು ನುಡಿಸ್ತಾ ಇದ್ದಾನೆ, ಅವನು ನುಡಿಸ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬಂದ್ವು. ಸ ಶಂಪಮೈ ಮೆರೆಯು ನೀಲಾಭ್ರಂಬುಗಾಜೂಚುಚುನ್. ನವಿಲುಗಳಿಗೆ ಯಾವಾಗ್ಲೂ ನೀಲಾಭ್ರದ್ದೇ ಚಿಂತೆ. ಇವನು ನೀಲಮೇಘಶ್ಯಾಮ. ಆ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರ ಸಶಂಪವಾಗಿ ಕಾಣಿಸ್ತಾ ಇದೆ. ಶಂಪ ಅಂತಂತಂದ್ರೆ ವಿದ್ಯುಲ್ಲತೆ ಅಂತ ಕಾಣಿಸ್ತಾ ಇದೆ. ಇವನು ನೀಲಮೇಘಶ್ಯಾಮ. ಅವನು ಧರಿಸಿರ್ತಕ್ಕಂಥ ಆ ಮುತ್ತಿನ ಹಾರ ಮಿಂಚಿನ ಹಾರದಂತೆ ತೋಚ್ತಾ ಇದೆ ಆ ನವಿಲಿನ ಗುಂಪಿಗೆ. ಗೇಕಾರವಮುಲಿಚ್ಚುಚುನ್. ಎಷ್ಟು ಆನಂದ ಆಗೋಯ್ತು. ಮುರಿಯುಚುನ್, ಆನಂದ ಆಗೋಯ್ತು ಓಕೆ. ಏನು, ನೀಲ ಮೇಘಶ್ಯಾಮ, ಅವನ ನಡುವೆ ಹೊಳಿತಾ ಇರ್ತಕ್ಕಂಥ ಮಿಂಚಿನಂತೆ ಹೊಳಿತಾ ಇರ್ತಕ್ಕಂಥ ಮುತ್ತಿನ ಹಾರ ಅವಕ್ಕೆ ಮೋಹಕವ ಅನ್ನಿಸ್ತು. ಮತ್ತೆ ಅವನ್ ಮಾಡ್ತಾ ಇರ್ತಕ್ಕಂಥ ವೇಣುಗಾನ ಮೊದಲೇ ಕಿವಿಯಲ್ಲಿ ಬಿದ್ದು ಅವುಗಳ ಹೃದಯದಲ್ಲಿ ಆನಂದದ ತೆರೆಗಳನ್ನ ಹಬ್ಬಿಸ್ತಾ ಇದೆ. ತಕ್ಷಣ ಕೇಕಾರವ ಪ್ರಾರಂಭ ಮಾಡ್ಬಿಟ್ವು. ಬೋ ಕೇಕೀಂದ್ರ ಸಂಘಾತಮುಲ್. ಒಂದರಿಂದ ಒಂದು ಮಯೂರ ಸಮೂಹಗಳೇ ಬಂದ್ಬಿಟ್ಟು ಮೈ ಮರೆತು ನಾಟ್ಯ ಮಾಡ್ತಾ ನಿಂತುಬಿಟ್ಟಿವೆ ಕೃಷ್ಣನ ಸುತ್ತಲೂ. ಏನ ಆನಂದದ ಒಂದು ದೃಶ್ಯ. ಮನಮೋಹಕ ನೀಲ ಮೇಘಶ್ಯಾಮ ನಡುವೆ ನಿಂತು ಗಾನ ಮಾಡ್ತಾ ಇದ್ದಾನೆ. ಸುತ್ತಲೂ ನವಿಲುಗಳು ತಮಗೆ ಆ ಭಗವಂತ ಕರುಣಿಸಿರತಕ್ಕಂಥ ವಿಚಿತ್ರವಾದಂತಹ ಅಷ್ಟು ಆಶ್ಚರ್ಯಕರವಾದ ಅತಿ ಆಕರ್ಷಣೀಯವಾದ ತಮ್ಮ ನವಿಲು ಗರಿಗಳನ್ನೆಲ್ಲ ಬಿಚ್ಚಿ ಅವನ ಸುತ್ತಲೂ ಆನಂದದಿಂದ ನಾಟ್ಯ ಮಾಡ್ತಾ ಇವೆ ನವಿಲನ ಗುಂಪುಗಳು. ಲಲನ ಏಟಿಗೆ ತೆಲ್ಲವಾರೆ ರವಿಯೇಲಾದೋಚೆ ಪೂರ್ವದ್ರಿಪೈ. ಲಲನ ಏಟಿಕಿದೆಲ್ಲವಾರೆ ರವಿಯೇಲಾದೋಚೆ ಪೂರ್ವದ್ರಿಪೈ. ಗಳಗಾಲುಂಬು ನಹಂಬುಗಾಕ ನಿಸಿಗಲ್ಪಿಂಪಡ ಬ್ರಹ್ಮ. దావలరేడుం గృపలేదు వలరేడుం గృపలేదు కీరములు దుర్వారంబులెట్లో కదే కలదే మాపటి వేళయం గలుగునే కంజాక్షు సంభోగముల్ కలదే మాపటి వేళయం గలుగునే కంజాక్షు ಸಂಭೋಗಮುಲ್. ಇನ್ನೊಬ್ಬ ಗೋಪಿಕಾ ಸ್ತ್ರೀಯ ವಿರಹ ವೇದನೆಯಂತೂ ಹೇಳಕ್ಕಾಗ್ತಾ ಇಲ್ಲ. ಅವಳಿಗೆ ಪ್ರಕೃತಿಯಲ್ಲಿ ನಡೆಯತಕ್ಕಂತಹ ಸಹಜವಾದ ಕ್ರಿಯೆ, ಸೂರ್ಯೋದಯ ಸೂರ್ಯಾಸ್ತಮಾನಗಳು ಕೂಡ ಅವಳಿಗೆ ಬೇಕಿಲ್ಲ. ಯಾಕೆ ಈ ತರಹ ಲಲನ ಏಟಿಗೆ ತೆಲ್ಲವಾರೆ? ಅಯ್ಯೋ, ಇದು ಯಾಕೆ ಬೆಳಗಾಗ್ಬೇಕಾಗಿತ್ತು? ಬೆಳಗಾದ್ರೆ ತಾನೇ ಈ ಕೃಷ್ಣ ಗೋಪಾಲಕನಾಗಿ ಹಸುಗಳು ನೋಡ್ಕೊಂಡು ಹೊರಟೋಗ್ಬಿಡ್ತಾನೆ ನಮ್ಮನ್ನು ಬಿಟ್ಬಿಟ್ಟು. ಇದು ಯಾಕೆ ಬೆಳಗಾಗ್ಬೇಕಾಗಿತ್ತು? ರವಿ ಏಲಾತೋಚ ಪೂರ್ವಾದ್ರಿಪೈ. ಪೂರ್ವಾದ್ರಿಯ ಮೇಲೆ, ಉದಯಾದ್ರಿ ಮೇಲೆ ರವಿ ಏಕೆ ಉದಯಿಸಿದ? ಅವನು ಉದಯಿಸಬಾರ್ದಾಗಿತ್ತು. ಈ ಬ್ರಹ್ಮ ಇದನಲ್ಲ, ಅವನಂತೂ ಕಲಕಾಲಂಬು ಅಹಂಬುಗಾಕ ನಿಸಿಗಾ ಕಲ್ಪಿಂಪಡು ಆ ಬ್ರಹ್ಮತ. ಆ ಬ್ರಹ್ಮನಾದ್ರೂ ಒಂದು ವಿಪರೀತವಾದ ನಿಯತಿ. ಸ್ವಲ್ಪ ಹೊತ್ತು ಬೆಳಗ್ಗೆ ಆಗದಿರ ರಾತ್ರಿಯಾಗೆ ಇಟ್ಟಿರಬಾರ್ದಾಗಿತ್ತ ಆ ಬ್ರಹ್ಮ. ಅವನು ಆ ರೀತಿಯಾಗಿ ಮಾಡೋದಿಲ್ಲ. ವಲರೇಡು ಕೃಪಲೇಡು. ವಲರಾಯುಡು ಅಂತಂತಂದ್ರೆ ಪ್ರೀತಿಗೆ ಅಧಿಪತಿ ಅವನು, ಕಾಮದೇವ. ಅವನಿಗೂ ಕೃಪೆನೇ ಇಲ್ಲ. ಅವನು
ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ಆ ಕೃಷ್ಣನ ಮೋಹವನ್ನ ಇವರಿಗೆ ತಂದೊಡ್ತಾನೆ ಇದ್ದಾನೆ. ಅವನಿಗೊಂದು ಸ್ವಲ್ಪನಾದ್ರೂ ಕೃಪೆ ಇಲ್ಲ. ಏನೋ ಕೃಷ್ಣ ಅಡವಿಗೆ ಹೋಗಿದ್ದಾನೆ, ಈಗ ನಾನು ಈ ಗೊಲ್ಲಭಾಮಿನಿಯರಿಗೆ ಆಸೆ ಹುಟ್ಟಿಸ್ಬಾರ್ದು ಅನ್ನೋದು ಅವನಿಗೆ ಸ್ವಲ್ಪನಾದ್ರೂ ಕರುಣೆ ಇಲ್ಲ. ಕೀರಮುಲು ದುರ್ವಾರಂಭು. ಕೀರಮುಲು ಅಂದ್ರೆ ಗಿಣಿಗಳು. ಗಿಣಿಗಳೇ ಆ ಮನ್ಮಥನಿಗೆ ವಾಹನ. ಅವು ದೂರ ಹೋಗ್ತಾ ಇಲ್ಲ, ಅವು ಇಲ್ಲೇ ತಿರುಗ್ತಾ ಇವೆ. ಅದನ್ನ ನಿವಾರಿಸಕ್ಕೆ ಆಗ್ತಾ ಇಲ್ಲ. ಎಟ್ಲೋಕದೆ ಇನ್ನು ಹಗಲೆಲ್ಲ ನಾನು ಹೇಗೆ ಕಳೆಯೋದು? ಕೃಷ್ಣ ಬರೆದಿರ, ಕೃಷ್ಣನ ಸಾನ್ನಿಧ್ಯವಿಲ್ಲದೆ, ಅವನ ಸಹವಾಸವಿಲ್ಲದೆ, ಅವನನ್ನ ಕಾಣದೆ, ಅವನ ಮೇಲೂ ಮಾತು ಕೇಳದೆ, ಅವನ ವೇಣುಗಾನ ಕೇಳದೆ ಆಲಿಸದೆ ಹೇಗಿರೋದು ನಾನು? ಕಲದೆ ಮಾಪಟಿ ವೇಳೆಯಂ. ಸಂಜೆ ಆಗುತ್ತಾ? ಹಾಗಾದ್ರೆ ರಾತ್ರಿ ಆಗುತ್ತಾ? ನಿಜವಾಗ್ಲೂ ಆಗುತ್ತಾ? ಗಲುಗುನೇ ಗಂಜಾಕ್ಷು ಸಂಭೋಗಮಲ್. ನಿಜವಾಗ್ಲೂ ನನಗೆ ದೊರಕುತ್ತಾ ಕೃಷ್ಣನೊಡನೆ ಆನಂದವಾಗಿ ಅವನೊಡನೆ ಕಾಲ ಕಳೆಯೋದು? ನಿಜವಾಗ್ಲೂ ಆ ಅದೃಷ್ಟ ನನಗೆ ದೊರೆಯುತ್ತಾ? ಸಂಜೆ ಆಗುತ್ತಾ? ರಾತ್ರಿ ಆಗುತ್ತಾ? ಇದು ಯಾಕೆ ಬೆಳಗಾಯಿತು ಅಂತ ಪ್ರಕೃತಿಯನ್ನೇ ಧಿಕ್ಕರಿಸ್ತಕ್ಕಂತಹ ಒಂದು ಮನಸ್ಸಾಗಿದೆ ಅವಳಿಗೆ. ಅಷ್ಟು ವಿರಹ ವೇದನೆ. ಕೃಷ್ಣನನ್ನ ಕ್ಷಣಕಾಲ ಕೂಡ ಅವಳು ಬಿಟ್ಟಿರಲಾರಳು. ಇನ್ನೀಗಲೋ ಬೆಳಗ್ಗೆ ಹೊರಟೋದ್ರೆ ಇನ್ನು ಅವನು ಗೋಧೂಳಿ ಹೊತ್ತಿಗೆ ಬರೋದು. ಆದ್ರಿಂದ ಅತ್ಯಂತ ನೊಂದು ತನ್ನ ಗೆಳತಿಯೊಡನೆ ತನ್ನ ದುಃಖವನ್ನೆಲ್ಲ ಹೇಳ್ತಾ ಇದ್ದಾಳೆ ಆಕೆ. ಎಪ್ಪುಡು ಪ್ರೊದ್ದು ಗೃಂಕು ಹರಿ ಎಪ್ಪುಡು ಗೋಹುಲ ಮೇಸಿ వచ్చు, ఎప్పుడు పొద్దు గ్రూంకు హరి ఎప్పుడు గోవుల మేసి వచ్చు, నాకెప్పుడు తన్ముఖాంబుజ సమీక్షణమబ్బు, నా తండు వచ్చి నన్నెప్పుడు గారవించు, దుది ఎప్పుడు మద్విరహాగ్నిరాశికి చెప్పగదమ్మా బోటి మరుచేతల నుల్లము తల్లడిల్లెన్, నా ಉಲ್ಲಮು ತಲ್ಲಡಿಲ್ಲೆನ್. ಹೇಳ್ತಾ ಇದ್ದಾಳೆ ತನ್ನ ಸಖಿಯನ್ನ. ಎప్పుడు ಪೊದ್ದು ಗೃಂಕು, ಯಾವಾಗ ಹೊತ್ತು ಮುಳುಗುತ್ತೆ. ಹರಿ ಎప్పుడు ಗೋವುಲ ಮೇಯಿಸಿ వచ్చు. ಈ ಬೆಳಗ್ಗೆ ಇದ್ದು ಹೋಗಿದ್ದಾನಲ್ಲ ಆ ಗೋಳ ಕೃಷ್ಣ, ಅವನು ಗೋವುಗಳನ್ನೆಲ್ಲ ಮೇಯಿಸ್ಕೊಂಡು ಮತ್ತೆ ಗೋಕುಲಕ್ಕೆ ಹಿಂತಿರುಗೋದು ಯಾವಾಗ? ನಾಕೆప్పుడు ತನ್ಮುಖಾಂಬುಜ ಸಮೀಕ್ಷಣ ಮಬ್ಬು. ನನಗೆ ಅವನ ಮುದ್ದು ಮುಖಾರವಿಂದವನ್ನ ಕಾಣತಕ್ಕಂತಹ ಭಾಗ್ಯ ನನಗೆ ಯಾವಾಗ ದೊರೆಯುತ್ತೆ? ಅತಂಡು వచ్చి ನನ್ನೆప్పుడు ಗಾರವಿಂಚು. ನಾನು ಅವನಿಗಾಗಿ ಇಷ್ಟು ತೀವ್ರವಾಗಿ ಕಾತರಿಸ್ತಾ ಇದ್ದೀನಲ್ಲ, ಅವನು ಕೂಡ ಗೋವುಗಳನ್ನ ಮೇಯಿಸ್ಬಿಟ್ಟು ಮತ್ತೆ ಬಂದು ನನ್ನನ್ನು ಯಾವಾಗ ಅವನು ಪ್ರೀತಿಯಿಂದ ನೋಡ್ತಾನೆ? ಗಾರವಿಂಚು. ದುದಿ ಎప్పుడు ಮದ್ವಿರಹಾಗ್ನಿ ರಾಶಿಕಿ. ನನ್ನ ಈ ವಿರಹಾನಲಕ್ಕೆ, ನನ್ನ ಈ ವಿರಹ ಜ್ವಾಲೆ ಆರ್ತಕ್ಕಂಥದ್ದು ಯಾವಾಗ, ಯಾವ ಹೊತ್ತಿಗೆ ಅದು ತಣ್ಣಗಾಗೋದು? ಬೋಟಿ ಅಂತಂದ್ರೆ ಎಲೆ ಸ್ನೇಹಿತೆಯೇ, ಸಖಿಯೇ, ಮರುಜೇತಲ ನುಲ್ಲಮು ತಲ್ಲಡಿಲ್ಲೆನ್. ಈ ಮದನನು ಅವನು ಬೀಸ್ತಕ್ಕಂಥ, ಅವನು ಹಾಕ್ತಕ್ಕಂಥ ಬಾಣಗಳು ನನ್ನ ಕೈಯಲ್ಲಿ ತಡೆಯಕ್ಕಾಗ್ತಾ ಇಲ್ಲ. ಉಲ್ಲಮು, ನನ್ನ ಹೃದಯ ತಲ್ಲಡಿಲ್ಲಿ ಪೋಯಿಂದಿ ಅಂತಂದ್ರೆ ತುಂಬಾ ಒತ್ತಾಡ್ತಾ ಇದೆ. ಕೃಷ್ಣನನ್ನ ಕಾಣದೆ ಅವನೆಡಗಿನ ವ್ಯಾಮೋಹವನ್ನ ತೊರೆಯಲಿಕ್ಕೆ ಆಗದೆ ಈ ಮದನನ ಬಾಧೆಯನ್ನ ತಾಡ್ಲಿಕ್ಕೆ ನನಗೆ ಆಗ್ತಾನೆ ಇಲ್ಲ. ಅವನು ಯಾವಾಗ ಬರ್ತಾನೋ, ಅವನ್ ಯಾವಾಗ ಕಾಣ್ತೀನೋ, ಅವನ್ ಯಾವಾಗ ನನ್ನನ್ನ ಆದರಿಸ್ತಾನೋ ಅಂತ ತನ್ನ ಸಖಿಯೊಡನೆ ತನ್ನ ವಿರಹವನ್ನ ತೋಡ್ಕೊಳ್ತಾ ಇದ್ದಾಳೆ ಮತ್ತೊಬ್ಬಳು ಗೋಪಿಕೆ. చెలియ కృష్ణుండు నన్ను బాసి వనముమం జేరంగ, శ్రీకృష్ణుడు నన్ను బాసి వనముం జేరంగ, నయ్యా క్షణంబులు
ನಾಕನಿಯು ನುಂಡಗ ದಗನ್ ಪೂರ್ಣಂಬುಲೈ ಸಾಗಿ ದಗನ್ ಪೂರ್ಣಂಬುಲೈ ಸಾಗಿ லோபலதோச்சும் பிரஹரம் புலை தினமுலை பக்ஷஸ்வரூபம் புலை நெழலை அப்தமுலை மகாயுகமுலை மகாயுகமுலை நிண்டாரு கல்பம்புலை நிண்டாரு ಕಲ್ಪಂಬುಲೈ. ಈಗಿನ ಕಾಲದಲ್ಲಿ ಕೂಡ ನಾಟಕದಲ್ಲಾಗ್ಲಿ ಚಲನಚಿತ್ರಗಳಲ್ಲಾಗ್ಲಿ ನಿನ್ನ ಬಿಟ್ಟು ಕ್ಷಣವೊಂದು ಯುಗವಾಯಿತು ಅಂತ ಹೇಳ್ತಾರೆ. ಆಗ ಈ ಕೃಷ್ಣನ ವಿರಹವನ್ನ ಸಹಿಸದ ಆ ಗೋಪಿಕೆ ಅದ್ ಹೇಗೆ ಕ್ಷಣ ಒಂದು ಪ್ರಹರವಾಗಿ, ಪ್ರಹರ ಒಂದು ದಿನವಾಗಿ, ದಿನ ಪಕ್ಷವಾಗಿ, ತಿಂಗಳುಗಳಾಗಿ ಅಂತ ಪ್ರತಿಯೊಂದು ಲೆಕ್ಕವಾಗಿ ಹೋಗುತ್ತಂತೆ. ಅವಳಿಗೆ ಒಂದೇ ಒಂದು ಕ್ಷಣ ಮಹಾಯುಗವಾಗಿ ಕಲ್ಪವೇ ಆಗೋಗ್ಬಿಡುತ್ತಂತೆ. ಚೆಲಿಯ ಆ ಕೃಷ್ಣುಂಡು ನನ್ನ ಬಾಸಿ ವನಮುಂ ಜೇರಂಗ ಸಖಿ, ನೀನೇನೋ ಹೀಗೆ ಹೇಳ್ತಾ ಇದೀಯ, ಅವನ್ನ ಕಾಣ್ತೀನ ನಾನು ಅಂತ ಕೇಳ್ತಾ ಇದೀಯ. ನನ್ನ ವ್ಯಥೆ ಏನ್ ಹೇಳಿ? ನನ್ನನ್ನು ಬಿಟ್ಟು ಕೃಷ್ಣ ವನಕ್ಕೆ ಹೋದ ತಕ್ಷಣ ಆ ಕ್ಷಣದಿಂದ ನಾ ಕನ್ನಿಯೂ ನುಂಡಗದಗ, ನನ್ನ ಹತ್ರ ನನಗೆಲ್ಲ ಇದ್ದು ಏನೂ ಇಲ್ಲದಂತವಳಾಗ್ಬಿಡ್ತೀನಿ. ತಗನ್ ಪೂರ್ಣಂಬುಲೈ ಸಾಗಿ ಲೋಪಲನ್ ದೋಚು. ನನಗೆ ಆ ಕ್ಷಣ ಹೇಗ್ ಕಾಣಿಸ್ತಾ ಇರುತ್ತಪ್ಪ ಅಂದ್ರೆ, ದೋಚು ಪ್ರಹರಂಬುಲೈ, ಆ ಕ್ಷಣ ಪ್ರಹರಗಳಾಗಿ ಕಳೀತಾ ಇದ್ದೇನೋ ಅನಿಸ್ತದೆ. ಗಳಿಗೆಗಳು ಪ್ರಹರಗಳು ಆಗ್ತಾ ಇದೆಯೇನೋ. ದಿನಮುಲೈ, ಪ್ರಹರಗಳು ಆಗಿ ದಿನಗಳಾಗಿ ಹೋಗ್ತಾ ಇದೆಯೇನೋ. ಪಕ್ಷ ಸ್ವರೂಪಂಬುಲೈ, ಪಕ್ಷಗಳು ಸಪ್ತಾಹವಾಯಿತು, ಸಪ್ತಾಹಗಳು ಪಕ್ಷಗಳಾಯಿತು. ಪಕ್ಷ ಅಂದ್ರೆ 15 ದಿನಗಳಾಯಿತು. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅದು ಕಳೆದು 2 ಸೇರಿ ತಿಂಗಳುಗಳಾಗೋಯ್ತು. ನೆಲಲೈ ಅಬ್ಧಮುಲೈ, ವರ್ಷಗಳಾಗಿ ಮಹಾಯುಗ ಮುಲೈ, ಮಹಾಯುಗಗಳೇ ಕಳೆದೋಯ್ತು. ನಿಂಡಾರು ಕಲ್ಪಂಬುಲೈ, 4 ಮಹಾಯುಗಗಳು ಸೇರಿದ್ರೆ ಒಂದು ಕಲ್ಪ ಅಷ್ಟು ಆಗೋದಂಗಾಗೋಗ್ತಾ ಇದೆ ನನಗೆ. ಒಂದು ಕ್ಷಣ ಆಕೆಗೆ ಇಷ್ಟು ದೀರ್ಘವಾದ ಕಾಲದಂತೆ ತೋಚ್ತಾ ಇದೆ. ಅಂದ್ರೆ ಕೃಷ್ಣ ವಿರಹ ಅನ್ನತಕ್ಕಂಥದ್ದನ್ನ ಅವನನ್ನು ಬಿಟ್ಟು ಒಂದು ಕ್ಷಣ ಕೂಡ ಆಗಲಿಕ್ಕೆ ಸಹಿಸಲ್ಲ ಗೋಪಿಕಾಸ್ತ್ರೀಯರು. ಅಷ್ಟು ಮುಗ್ಧ ಭಕ್ತಿ ಅವನಿಗಾಗಿ ಅಷ್ಟು ತವಕದಿಂದ ಕಾಯ್ತಾ ಇದ್ದಾಳೆ. ತನ್ನ ಆ ವಿರಹ ವೇದನೆಯ ಆ ದುಃಖವನ್ನ ತಾನು ಅನುಭವಿಸ್ತಾ ಇರ್ತಕ್ಕಂಥ ಸಂಕಟವನ್ನ ಗೆಳತಿಯರೊಡನೆ ಹೇಳ್ಕೊಳ್ತಾ ಇದ್ದಾಳೆ. ಅನಿಮರಿಯಂ ಕೃಷ್ಣ ವಿರಹ ದುಃಖಂಬುನ ಬಹುವಿಧಂಬುಲಂ ಪಶ್ಚಾತ್ತಾಪಂಬುನೊಂದುಚು ಗೋಪಿಕಲು ಓಪಿಕಲು ಲೇಖ ಎತ್ತಕೇಲಕು ದಿನಂಬು ಗಡಪಿ ದಿನಾಂತ ಸಮಯಂಬುನಂತು. ಈ ರೀತಿಯಾಗಿ ಆ ಕೃಷ್ಣ ವಿರಹ ದುಃಖವನ್ನ ಬಹುವಿಧವಾಗಿ ಒಬ್ಬರಿಗೊಬ್ಬರು ತೋಡ್ಕೊಳ್ತಾ ಇರ್ತಾರೆ. ತಮ್ಮ ತಮ್ಮ ಕಷ್ಟವನ್ನ, ತಮ್ಮ ತಮ್ಮ ಮನಸ್ಸಿನ ಆವೇದನೆಯನ್ನ ಒಬ್ಬರಿಗೊಬ್ಬರು ಸಖಿಯರು ಹೇಳ್ಕೊಳ್ತಾ ಇರ್ತಾರೆ. ಪಶ್ಚಾತ್ತಾಪಂಬುನೊಂದುಚು ಗೋಪಿಕಲು ಓಪಿಕಲು ಲೇಖ, ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಈ ಕೃಷ್ಣ ವಿರಹವನ್ನ. ಎಟ್ಟಕೇಲಕೋ ದಿನಂಬು ಗಡಿಸಿ, ಹೇಗೋ ಹಾಗೆ ದಿನ ಅವ್ರೇನ್ ಕಳೆಯೋದು ಕಳೆದು ಹೋಗ್ತಾ ಇದೆ. ಬೆಳಗ್ಗೆ ಉದಯಾದ್ರ ಮೇಲಿದ್ದವನು ತನ್ನ ಸಂಚಾರ ಬಾನಿನಲ್ಲಿ ಕಳೆದು ಅಸ್ತಾದ್ರೆ ಎಡೆಗೆ ನಡೀತಾನೆ ಇರ್ತಾನೆ. ಆ ಸೂರ್ಯದೇವ ಅವನು ಎಲ್ಲರಿಗೂ ಒಳಿತು ಮಾಡ್ತಾ ಇರ್ತಾನೆ. ಅದರ ಕೆಳಗಡೆ ಇರತಕ್ಕಂಥವ್ರು ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು ಅವನಿಗೆ ಅನವಶ್ಯ. ನಿಯತಿ ಕಾಲ ಎಷ್ಟು ಪ್ರಮಾಣವೋ ಅಷ್ಟು ಪ್ರಮಾಣದಲ್ಲಿ ಅವನು ಸಾಕು ಹೋಗ್ತಾ ಇರ್ತಾನೆ. ಎಟ್ಟಕೇಲಕೂ ದಿನಂಬು ಗಡಿಪಿ, ಹೇಗೋ ಹಾಗೆ ದಿನ ಎಲ್ಲ ಕಳೆದು ಬಿಟ್ರು. ದಿನಾಂತ ಸಮಯಂಬುನಂದು, ಸಂಜೆ ಆಯ್ತು. ಅಬ್ಬ, ಹೋದ ಪ್ರಾಣಗಳು ಬಂದಾಗಾಯ್ತು. ಆ ಗೋಧೂಳಿ ಹೊತ್ತಿಗೆ ತಮ್ಮ ನಾಯಕನಾದಂತಹ ಕೃಷ್ಣ ಗೋವುಗಳನ್ನ ಮೇಯಿಸಿ ಮತ್ತೆ ಸಂಜೆ ಮರಳತಕ್ಕಂತಹ ಸಮಯ ಆಸನ್ನವಾಯಿತು. ಸಂಜೆ ಆಗ್ತಾ ಆಗ್ತಾ ಆ ಗೋಪಿಕೆಯರ ಉತ್ಸಾಹ ಹೇಳ್ತೀರದು. ಈಗಾಗುತ್ತಾ ಸಂಜೆ, ಆಗಾಗುತ್ತಾ ಸಂಜೆ, ಇನ್ನ ಎಷ್ಟು ಹೊತ್ತು, ಇನ್ನ ಯಾಕಾಗಿಲ್ಲ ಅಂತ ಎದುರು ನೋಡ್ತಾ ಇದ್ದವರು
ಸಂಜೆ ಆಗ್ತಾ ಇದೆ ಅಂದ ತಕ್ಷಣ ಅವರ ಉತ್ಸಾಹ, ಸಂಭ್ರಮ, ಕೃಷ್ಣನನ್ನ ಎದುರುಗೊಳ್ಳತಕ್ಕಂತಹ ಕಾತರ ಮೀರಿತು. ಅದೇ ಭಾನುಂಡ ಪರದ್ರಿಂಜೇಯೇರೇ, ಅದೇ ಭಾನುಂಡ ಪರದ್ರಿಂಜೇಯೇರೇ, ఇదే సాయంకాలము ఏతెంచే, అదే భానుండ పరది జేగేరే, అల్లదే గోపాద పరాగము ఉప్పెసంగే, బృందారణ్య మార్గంబు నందిదేవి తెంచే వృషేంద్ర ఘోషము, ప్రియుండే తెంచే రెండోమా, మా ప్రియుండే తెంచే రెండంచుదామెదురు, ఏ తెంతురు మాపు కృష్ణునికి నయింతులు, ఏ తెంతురు మాపు కృష్ణునికి ಐಂತುಲು ಪರಿಭ್ರಾಂತಲೈ. ಅದೇ ಭಾನುಂಡ ಅಪರಾತ್ರಿಂಜೇರೆ. ಅಪ್ಪ, ಸದ್ಯ ಬೆಳಗ್ಗೆ ಹೊರಟವನು ಈ ಭಾನು. ನಮಗೋ ಯುಗಗಳ ಕಳೆದ ಹಾಗಾಗಿದೆ ಕೃಷ್ಣನನ್ನ ಕಾಣದೆ. ಸದ್ಯ ಹೋಗೋ ಭಾನು ಅಪರಾದ್ರಿಯನ್ನ ಅಸ್ತಾದ್ರಿಯನ್ನ ಸೇರ್ಬಿಟ್ಟ. ಇದೇ ಸಾಯಂಕಾಲ ಮೇತೆಚ್ಚೆ. ಇಗೋ ಗೋಧೂಳಿ ಹೊತ್ತು, ಸಂಜೆ ಆಯ್ತು. ಅಲ್ಲದೆ ಗೋಪಾದ ಪರಾಗ ಮುಪ್ಪೆ ಸಂಗೆ. ಹೋಗೋ ಹೀಗೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ. ಕಣ್ಣಿಗೆ ಎಲ್ಲಿಂದ ಬೃಂದಾವನದ ಕಡೆಯಿಂದ ಬರತಕ್ಕಂಥ ಮಾರ್ಗಗಳನ್ನ ಎದುರೆದುರು ಮೆಟ್ಟಂಗಾಲಲ್ಲಿ, ತುದಿಗಾಲಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಗೋ ಗೋಪಾದ ಪರಾಗ ಮುಪ್ಪೆ ಸಂಗೆ. ಗೋಧೂಳಿ ಕಾಣ್ತಾ ಇದೆ. ಅವೆಲ್ಲ ಎಗರ್ಕೊಂಡು ಮನೆಗಳಿಗೆ ಬರ್ತಾ ಇವೆ. ಅದರಿಂದ ಎದ್ದಂತ ಧೂಳು ಗೋಪಾದ ಪರಾಗಮ ಒಪ್ಪೆ ಸಂಗೆ. ಬೃಂದಾರಣ್ಯ ಮಾರ್ಗಂಬಂ ನಂದಿದೆ ವೀತೆಂಚ ವೃಷೇಂದ್ರ ಘೋಷಮು. ಆ ಗೋವುಗಳೆಲ್ಲ ಮೇಯಕ್ಕೆ ಹೋಗಿದ್ದವು, ಬೃಂದಾವನಕ್ಕೆ ಮೇಯಕ್ಕೆ ಹೋಗಿದ್ವು, ಬೃಂದಾವನ ವನಕ್ಕೆ. ಅಲ್ಲಿಂದ ಸಂಭ್ರಮದಿಂದ ಅವು ಕೂಡ ಮನೆಗಳ ಕಡೆಗೆ ಓಡೋಡಿ ಬರ್ತಾ ಇದೆ. ಅವುಗಳ ಗೋಧೂಳಿ ಕಾಣ್ತಾ ಇದೆ. ಮತ್ತೆ ಬರುವಾಗ ವೃಷೇಂದ್ರಗಳು, ಆ ವೃಷಭಗಳು ಇರುತ್ತಲ್ಲ, ಅವು ಅಂಬಾ ಅಂಬಾ ಅಂತ ಒಳ್ಳೆ ಧ್ವನಿಯಿಂದ ಕೂಗ್ತಾ ಇವೆ. ಅವಕ್ಕೆ ಆನಂದ, ಮನೆಗಳಿಗೆ ಮತ್ತೆ ಮರಳಿದ್ವಲ್ಲ ಅಂತ. ಅದೆಲ್ಲ ಸೂಚನೆ ಇವರಿಗೆ ಏನು ಗೊತ್ತಾಯ್ತು. ಗೋವುಗಳನ್ನು ಕಾಯ್ಕೊಂಡು ಹೋಗಿದ್ದವನು ಇವನು ಗೊಲ್ಲ, ನಮ್ಮ ಗೋಪಾಲಕೃಷ್ಣ. ಆದ್ದರಿಂದ ಅವಳು ಒಬ್ರಿಗೊಬ್ರು ಪ್ರಿಯುಂಡೇ ತೆಂಚೆ ರಂಡಿ ರಂಡಿ ಅಂತ ಒಬ್ರಿಗೊಬ್ರು ಕೂಗ್ತಾ ಇದ್ದಾರೆ. ನಮ್ಮ ಪ್ರಿಯಕರ ಬಂದ್ಬಿಟ್ಟ. ಏತೆಂಚ ರಂಡಿ ರಂಡಿ ರಂಡಂಚುಂ ತಾವು ಎದುರೇತೆಂತರು. ಅವರಿಗೆ ಇನ್ನು ಮನೆಗಳಲ್ಲಿ ನಿಲ್ಲಕ್ಕಾಗ್ಲಿಲ್ಲ. ತಾವೆಲ್ಲ ಒಟ್ಟುಗೂಡ್ಕೊಂಡು ಆ ಬೃಂದಾವನ ಮಾರ್ಗದ ಎದುರಿಗೆ ಕೃಷ್ಣನನ್ನ ಎದುರುಗೊಳ್ಳಲಿಕ್ಕೆ ಅಂತ ಸಂಭ್ರಮದಿಂದ ಏತೆಂತರು ಮಾಪು ಕೃಷ್ಣನಿಗಿನ್ನ ಎಂತುಲ್ ಪರಿಭ್ರಾಂತಲೈ. ನಮ್ಮ ಮೋಹಕನಾದಂಥ, ಜಗನ್ಮೋಹನನಾದಂಥ, ವಿಶ್ವಮೋಹನ ಗಾಯನವನ್ನು ಮಾಡತಕ್ಕಂತಹ ಗೋಪಾಲಕ, ಆ ಗೋಪಾಲಕ ಕೃಷ್ಣ ನನ್ನ ಎದುರುಗೊಳ್ಳಕ್ಕೆ ಈ ಗೋಪಿಯರೆಲ್ಲರೂ ಕೂಡ ತಮ್ಮ ಪ್ರಿಯ ಕಾಂತನಿಗೆ ಸಂಭ್ರಮದಿಂದ ಎದುರುಗೊಂಡ್ರು. ಎಲ್ಲರೂ ಓಡ್ತಾ ಇದ್ದಾರೆ. ಗೋಧೂಳಿ ಕಾಣಿಸ್ಬಿಡ್ತು. ವೃಷಭಗಳು, ಹಸುಗಳು ಅಂಬಾ ಅಂತ ಕೂಗ್ತಾ ಇವೆ. ಇನ್ನ ನಮ್ಮ ಪ್ರಿಯಕರ ಬಂದ್ಬಿಟ್ಟ. ಸದ್ಯ ಅವನು ಬರತಕ್ಕಂತ ಈ ಶುಭ ಮುಹೂರ್ತ, ಗೋಧೂಳಿ ಮುಹೂರ್ತ ನಮಗೆ ಒದಗಿತಲ್ಲ ಅಂತ ಎಲ್ಲರೂ ಅವನ್ನ ಸ್ವಾಗತಿಸಕ್ಕೆ ಸಂಭ್ರಮದಿಂದ, ಆನಂದದಿಂದ ಆ ಮಾರ್ಗದಲ್ಲಿ ಅವನನ್ನ ಎದುರುಗೊಂಡರು. ಇಟ್ಲು ತನಕೆದುರು వచ్చిన మచ్చిక నచ్చెలువల నచ్చు తండు ಇಚ್ಛಾನುವರ್ತನಂಬುಲಗ ಆರವಿಂಚೇನಂತ ನೊಕ್ಕನಾಡು. ಈ ರೀತಿಯಾಗಿ ಎಷ್ಟು ಸಂಭ್ರಮದಿಂದ, ಕಾತರದಿಂದ ತನ್ನನ್ನು ಎದುರುಗೊಳ್ಳಲಿಕ್ಕೆ ಬಂದಂತಹ ಮಚ್ಚಿಕ ನಚ್ಚೆಲುವಲ ಅಂತಂದ್ರೆ ಆ ಒಳ್ಳೆಯ ಮೀನಾಕ್ಷಿಯರು, ಸುಂದರಿಯರಾದಂಥ ಗೋಪ ಸುಂದರಿಯರನ್ನ ಕಂಡು ಅಚ್ಚುತ ಇವನಿಗೆ ತುಂಬಾ ಆನಂದವಾಯಿತು. ಅವನಿಗೆ ಗೊತ್ತು ಅವರ ಮುಗ್ಧ ಭಕ್ತಿ ಅವನೆಡೆಗೆ ಎಷ್ಟಿದೆ ಅಂತ. ಇಚ್ಛಾನುವರ್ತನಂಬುಲಗ ಆರವಿಂಚೆ. ಅವರು ಹೇಗೆ ಅಪೇಕ್ಷೆ ಪಟ್ರು, ಒಬ್ಬಳಿಗೆ ಓಡೋ ಕೃಷ್ಣನ ಕೈ ಹಿಡಿಲಿಕ್ಕೆ ಆಸೆ, ಒಬ್ಬಳಿಗೆ ಆಲಂಗಿಸ್ಕೋಬೇಕು, ಒಬ್ಬಳಿಗೆ ಅವನ ಹಾರ ತೆಗೆದು ತಾನು ಹಾಕ್ಕೋಬೇಕು, ಒಬ್ಬಳಿಗೆ ಅವನ ಮುಂಗುರುಳುಗಳನ್ನ, ಧೂಸರಿತವಾದ ಮುಂಗುರುಳುಗಳನ್ನ ಹಿಂದಕ್ಕೆ ಸರಿಸ್ಬೇಕು. ಹೀಗೆ ಏನೇನೋ ಅಪೇಕ್ಷೆಗಳು ಅವರಿಗೆ. ಆ ಇಚ್ಛಾನುವರ್ತನಂಬುಲ ಗಾರವಿಂಚೆ.
ಅವರು ಅಷ್ಟು ಪ್ರೀತಿಯಿಂದ ತನ್ನೆಡೆಗೆ ತೋರ್ತಕ್ಕಂತಹ ಆ ಅವರ ಇಚ್ಛೆಗಳನ್ನ ಎಲ್ಲವನ್ನೂ ಇವನು ಗಾರವಿಂಚಿ ಅಂದ್ರೆ ಗೌರವಿಸಿ ಸಂಭ್ರಮದಿಂದ ತಾನು ಕೂಡ ಪ್ರತಿಸ್ಪಂದಿಸಿದ. ಅವರ ಪ್ರೀತಿಗೆ ತಾನು ಕೂಡ ಪ್ರತಿಸ್ಪಂದಿಸಿದ ಅಂತ ನೊಕ್ಕನಾಂಡು. ಈ ರೀತಿಯಾಗಿ ಆನಂದವಾಗಿ ಕೃಷ್ಣ ಪರಬ್ರಹ್ಮ ಆ ಬೃಂದಾವನದಿಂದ ಗೋವುಗಳನ್ನೆಲ್ಲ ಕರ್ಕೊಂಡು ಬಂದಂತಹ ಹೊತ್ತಿನಲ್ಲಿ ಗೋಪಸುಂದರಿ ಇರುವವನನ್ನ ಎದುರುಗೊಂಡು ಆನಂದದಿಂದ ಆ ಕ್ಷಣ ಶಾಶ್ವತವಾಗಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಎಷ್ಟೋ ಆನಂದದಿಂದ ಹೀಗೆ ಕಾಲ ಕಳೀತಾ ಇದೆ. ಪ್ರತಿದಿನ ಅವನು ಬೆಳಗಾಗೆದ್ದು ಗೋವುಗಳನ್ನ ಮೇಯಿಸ್ಲಿಕ್ಕೆ ಹೊಟ್ಟೋಗೋದು. ಇವರೆಲ್ಲ ಇಲ್ಲಿ ಕಾದು ಕಾದು ಸೊಪ್ಪಾಗಿ ಸಂಜೆ ಆಗ್ತಿದ್ದಂಗೆ ಅತ್ಯಂತ ಉತ್ಸಾಹದಿಂದ ಅವನನ್ನ ಆ ಗೋಧೂಳಿ ಸಮಯದಲ್ಲಿ ಎದುರುಗೊಂಡು ಅವನನ್ನ ಆದರಿಸೋದು. ಅವನು ಕೂಡ ಅವರಿಗೆ ಪ್ರತಿಯಾಗಿ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಹೀಗೆ ಆನಂದದಿಂದ ಗೋಕುಲದಲ್ಲಿ ಕಾಲ ಕಳೀತಾ ಇದೆ. ಇಲ್ಲಿಗೆ ಈ ಒಂದು ಅಧ್ಯಾಯ ಸಂಪನ್ನವಾಯಿತು.